Yes. Hello, my dear Karnataka Pharma champions. Welcome back to KPC classes. Yeah. So today we are going to discuss about some previously asked questions, especially from general pharmacology topic. Okay. ಸೊ ಇವತ್ತೊಂದು ಒಂದು ವಿಡಿಯೋದಲ್ಲಿ ಸ್ಪೆಷಲಿ ಕರ್ನಾಟಕ ಫಾರ್ಮಸಿ ಎಕ್ಸಾಮಿನೇಷನ್ಸ್ ಲೈಕ್ ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್, ಕರ್ನಾಟಕ ಗೌರ್ಮೆಂಟ್ ಅನಲಿಸ್ಟ್, ಕರ್ನಾಟಕ ಫಾರ್ಮಸಿಸ್ಟ್. ಸೊ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ ಸ್ಪೆಷಲಿ ಜನರಲ್ ಫಾರ್ಮಕಾಲಜಿ ಟಾಪಿಕ್ ಇಂದ ಸೊ ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ, ಸೊ ಇವತ್ತು ಅವೆಲ್ಲ ಕ್ವಶನ್ಸ್ ನ ಡಿಸ್ಕಷನ್ ಮಾಡೋಣ. ಓಕೆ, ಯಾ, pharmacology one of the its major subject and most important subject for any competitive examinations, as you can take pharmacist, drug inspector, government analyst, and whatever. Okay, so in every examination like in GPAT, PGCET also. Okay, so this topic it is one of the most important one. ಸೊ ಜನರಲ್ ಫಾರ್ಮಕಾಲಜಿ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಇತ್ತು ಅಂದ್ರೆ ಸೊ ನೆಕ್ಸ್ಟ್ ಬರ್ತಕ್ಕಂಥ ಪ್ರತಿಯೊಂದು ಫಾರ್ಮಕಾಲಜಿನಲ್ಲಿ ಟಾಪಿಕ್ಸ್ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, so you are all going to discuss some basic introduction in for general pharmacology topic. Okay, so ಇವಾಗ ಯಾವುದೇ ಒಂದು ಮೆಡಿಸಿನ್ ತಗೊಂಡಾಗ ಸೊ whenever you have taken some medicines inside the body, how it will be going to act. ಸೊ ಓಕೆ, ಯಾವ ರೀತಿ ಬಾಡಿಯಲ್ಲಿ ಆಕ್ಟ್ ಆಗುತ್ತೆ. ಸೊ ಇವಾಗ ಯಾರೋ ಒಂದು ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ. ಓಕೆ, ಸೊ ಹೆಡ್ಏಕ್ ಟ್ಯಾಬ್ಲೆಟ್ ತಗೋತೀರಾ, ಹೆಡ್ಏಕ್. ಓಕೆ, ಟ್ಯಾಬ್ಲೆಟ್ ತಗೊಳ್ಳೋದು ಹೆಡ್ಏಕ್. ಓಕೆ, ಆ ಟ್ಯಾಬ್ಲೆಟ್ ಎಂಟ್ರಿ ಆಗೋದು ಸ್ಟೊಮಕ್ ಅಲ್ಲಿ, ಬಟ್ ಪೇನ್ ಕಡಿಮೆ ಆಗೋದು ಹೆಡ್ಏಕ್. ಹೌ ಇಟ್ ಪಾಸಿಬಲ್? Okay, so for that everything is mechanism. Okay, so all those mechanisms you are going to study in general pharmacology concept. Okay, so yes, ಗೌರ್ಮೆಂಟ್ ಎಕ್ಸಾಮ್ಸ್ ಇವಾಗೆಲ್ಲ ಕರ್ನಾಟಕದಲ್ಲಿ ವಿತಿನ್ ಸೂನ್ ಸಾಕಷ್ಟು ಗೌರ್ಮೆಂಟ್ ಕಾಲ್ಫಾರ್ಮ್ ಆಗೋದಿದೆ. ಸೊ ಎಸ್, ನೋಡ್ತಾ ಹೋಗಿ. ಅಂಡ್ ನಮ್ಮ KPC ಕ್ಲಾಸಸ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಮ್ಮ KPC ಕ್ಲಾಸಸ್ ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ, ಇದು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ ಲಿಂಕ್ ಇಂದ ಜಾಯ್ನ್ ಆಗಿ. ಓಕೆ, ಸೊ ಎಸ್, we will see some previous year questions. First question. Orphan drugs are. This question it is asked in 2018 Karnataka Drug Inspector 2018 ನಲ್ಲಿ ಕೇಳಿರುವಂತ ಕ್ವಶನ್. ಆರ್ಫನ್ ಡ್ರಗ್ಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೆನಿ ಟೈಮ್ಸ್ GPAT, PGCET, ನೈಪರ್ ಗೌರ್ಮೆಂಟ್ ಎಕ್ಸಾಮ್ಸ್ ನಲ್ಲಿ ರಿಪೀಟೆಡ್ ಆಗಿ ಕೇಳುವಂತ ಕ್ವಶನ್ಸ್ ಇದು. ಆರ್ಫನ್ ಡ್ರಗ್ಸ್ ಮೀನ್ಸ್, ಸೊ ಫಸ್ಟ್ ಆಪ್ಷನ್ಸ್ ನೋಡ್ತಾ ಹೋಗಿ. ಡ್ರಗ್ಸ್ ವಿತ್ ಹೈ ಟಾಕ್ಸಿಟಿ, ಡ್ರಗ್ಸ್ ವಿತ್ ಹೈಯರ್ ಥೆರಪೆಟಿಕ್ ಫೇಲ್ಯೂರ್, ಡ್ರಗ್ಸ್ ಹ್ಯಾವಿಂಗ್ ಲೋ ಥೆರಪೆಟಿಕ್ ಇಂಡೆಕ್ಸ್, ಅಂಡ್ ಡ್ರಗ್ಸ್ ಫಾರ್ ರೇರ್ ಡಿಸೀಸ್. ಫಾರ್ ದಿಸ್ ಕರೆಕ್ಟ್ ಆನ್ಸರ್ ಈಸ್ ಡ್ರಗ್ಸ್ ಫಾರ್ ರೇರ್ ಡಿಸೀಸ್. Orphan drugs means these are the drugs which are used for specifically for rare diseases. Okay, so the drugs which are used specifically for rare diseases are known as orphan drugs anta karitim now. Okay, so rare disease means what? These are the diseases which are occur in very small number of population. Okay, small population ಒಳಗೆ ಆಗ್ತಕ್ಕಂತಹ ಡಿಸೀಸಸ್ ಲೈಕ್ ಲೆಸ್ ದನ್ 2 lakhs per year. ಓಕೆ, ಸೊ ಲೈಕ್ ಇವಾಗ ಯಾವುದೇ ಒಂದು ಜೆನೆಟಿಕಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಜೆನೆಟಿಕಲ್ ಡಿಸಾರ್ಡರ್ಸ್. ಓಕೆ, ಸೊ ಲೈಕ್ ಮತ್ತೆ ನಿಮ್ಗೆ ಲೆಪ್ರೋಸಿ ಆಗಿರ್ಬೋದು, ಸೊ ಲೈಕ್ these are very rarest diseases. So for treating those diseases, government or any pharmaceutical company, they develop some drugs. Okay, so those drugs are known as orphan drugs anta ಕರಿತೀವಿ. Okay, is it clear? ಎಸ್, ಇಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಆರ್ಫನ್ ಡ್ರಗ್ಸ್, ದೀಸ್ ಆರ್ ದಿ ಸ್ಪೆಸಿಫಿಕಲಿ ಡೆವಲಪ್ಡ್ ಟು ಡಯಾಗ್ನೋಸ್, ಪ್ರಿವೆಂಟ್ ಆರ್ ಟ್ರೀಟ್ಮೆಂಟ್ ಆಫ್ ರೇರ್ ಡಿಸೀಸಸ್ ಆರ್ ಕಂಡೀಷನ್ಸ್ ದಟ್ ಅಫೆಕ್ಟ್ ವೆರಿ ಸ್ಮಾಲ್ ನಂಬರ್ ಆಫ್ ಪೀಪಲ್. Okay, and because patient population is small, pharmaceutical companies may have little financial incentive to develop these drugs without special support. Okay, so ಇವಾಗ ವೆರಿ ಸ್ಮಾಲ್ ನಂಬರ್ ಆಫ್ ಪಾಪ್ಯುಲೇಷನ್ ಅಲ್ಲಿ ಈ ಡಿಸೀಸಸ್ ಬರೋದ್ರಿಂದ ಸೊ ಡ್ರಗ್ಸ್ ಕೂಡ ಒಂದು ಬಹಳ ಕಡಿಮೆದಲ್ಲಿ ಏನಾಗ್ತಿರುತ್ತೆ, ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಬಹಳ ಕಡಿಮೆ ಒಂದು ಕ್ವಾಂಟಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ ಕಂಪ್ನಿದವರು. ಓಕೆ, ಸೊ ಕ್ವಾಂಟಿಟಿ ಕಡಿಮೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಸೊ ಕಂಪ್ನಿಯವರಿಗೆ ಲಾಸ್ ಆಗ್ತಿರುತ್ತೆ. ಸೊ ಡ್ಯೂ ಟು ಫಾರ್ ಆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದ್ರಿಂದ ಈ ಗೌರ್ಮೆಂಟ್ ಏನ್ ಮಾಡುತ್ತೆ, ಫೈನಾನ್ಷಿಯಲಿ ಆ ಒಂದು ಸರ್ಟನ್ ಕಂಪ್ನೀಸ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡುತ್ತೆ. ಲೈಕ್ ಟ್ಯಾಕ್ಸ್ ಕೂಡ ಬೆನಿಫಿಟ್ ಕೂಡ ಕೊಡುತ್ತೆ, ಫ್ರೀ ಟ್ಯಾಕ್ಸ್ ಬೆನಿಫಿಟ್. ಓಕೆ, ಸೊ ಅವ್ರಿಗೆ ಯಾವುದೇ ಒಂದು ಮೆಡಿಸಿನ್ಸ್ ನ ಒಂದು ರೇರ್ ಡಿಸೀಸಸ್ಗೆ ಪ್ರಿಪರೇಷನ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಮೆಡಿಸಿನ್ಸ್ಗೆ ಕಂಪ್ಲೀಟ್ಲಿ ಟ್ಯಾಕ್ಸ್ ಬೆನಿಫಿಟ್ ನ ಕೊಡುತ್ತೆ. ಓಕೆ, ಬಿಕಾಸ್ ಕಡಿಮೆ ಕ್ವಾಂಟಿಟಿ ಆಗೋದ್ರಿಂದ ಕಂಪ್ನಿಯವ್ರಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಓಕೆ, ಸೊ ಬಹಳ ಕಡಿಮೆ ಕ್ವಾಂಟಿಟಿಯಲ್ಲಿ ಆ ಒಂದು ರೇರ್ ಡಿಸೀಸಸ್ ಮೆಡಿಸಿನ್ಸ್, ಡ್ರಗ್ಸ್ ಏನಾಗುತ್ತೆ, ಸೇಲ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಕಂಪ್ನಿದವ್ರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಆಗಿ ಗೌರ್ಮೆಂಟ್ ಟ್ಯಾಕ್ಸ್ ಬೆನಿಫಿಟ್ಸ್ ನ ಕೊಡ್ತಾ ಇರುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, essential medicines are those medicines
This question was asked in Karnataka Drug Inspector 2018. Okay, so Karnataka Drug Inspector examination, it is conducted by KPSC, Karnataka Public Service Commission or conduct ಮಾಡ್ತಾರೆ. Yes, essential medicines are those medicines, options ನೋಡ್ತಾ ಹೋಗಿ, that are needed to treat emergency conditions, that are needed to treat serious diseases, that satisfy priority healthcare sector need of the population, and that are introduced recently into the market. And for this, correct answer is that essential medicines are those medicines that satisfy the priority healthcare sector need of the majority of the population. This is the right answer. Okay, so essential medicine ಅಂದ್ರೇನು? Essential means needable, ನೀಡ್ ಇರ್ತಕ್ಕಂಥ ಮೆಡಿಸಿನ್ಸ್. ಇವಾಗ ಲೈಕ್ ಫ್ರೀಕ್ವೆಂಟ್ಲಿ ಸಮ್ ಡಿಸೀಸಸ್ ನಿಮ್ಗೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಲೈಕ್ ಫೀವರ್ ಆಗಿರ್ಬೋದು, ಫೀವರ್, ಓಕೆ, ಕೋಲ್ಡ್, ಕಫ್, ಓಕೆ, BP, ಶುಗರ್, ಡಯಾಬಿಟಿಕ್ ಪೇಷಂಟ್ಸ್. ಓಕೆ, ಸೊ ಇವರು ಫ್ರೀಕ್ವೆಂಟ್ಲಿ ಆಗ್ತಕ್ಕಂತಹ ಒಂದು ಸಮ್ ಡಿಸೀಸಸ್. ಓಕೆ, ಸೊ ಇದಕ್ಕೆ ನಮ್ಗೆ ಏನ್ ಬೇಕು? ಎಸೆನ್ಷಿಯಲ್ ನೀಡ್ಸ್. ಓಕೆ, ನಮಗೆ ಇದು ನೀಡ್ ಇರ್ತಕ್ಕಂತಹ ಮೆಡಿಸಿನ್ಸ್, ಇದು ಕಂಪಲ್ಸರಿ ಅಫೋರ್ಡೆಬಲ್ ಪ್ರೈಸ್, ಚೀಪ್ ಪ್ರೈಸ್ ನಲ್ಲಿ ನಮಗೆ ಸಿಗ್ತಕ್ಕಂಥ ಮೆಡಿಸಿನ್ಗೆ ಏನಂತ ಕರಿತೀವಿ? ಎಸೆನ್ಷಿಯಲ್ ಮೆಡಿಸಿನ್ ಅಂತ ಕರಿತೀವಿ. ಓಕೆ, ಸೊ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ದೇ ನೀಡ್ ದೀಸ್ ಕೈಂಡ್ ಆಫ್ ಮೆಡಿಸಿನ್ಸ್ ಫಾರ್ ಟ್ರೀಟಿಂಗ್ ಡಿಸೀಸಸ್. ಸೊ ದೋಸ್ ಮೆಡಿಸಿನ್ಸ್ ಆರ್ ನೋನ್ ಆಸ್ ಎಸೆನ್ಷಿಯಲ್ ಮೆಡಿಸಿನ್ಸ್. ಇಸ್ ಇಟ್ ಕ್ಲಿಯರ್? ಎಸ್, ಇದು ಕೂಡ ರಿಪೀಟೆಡ್ ಆಗಿ ಇರತಕ್ಕಂಥ ಪಾಯಿಂಟ್. ಎಸ್, ಆಪ್ಷನ್ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಈ PDF ನಾನು ನಮ್ದು KPC ಕ್ಲಾಸಸ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್, Martin Dale, the complete drug reference is published periodically by. Martin Dale, the complete drug reference is published periodically by. And this question was asked in Karnataka Drug Inspector 2018. And options are Royal Pharmaceutical Society of Great Britain, Indian Pharmaceutical Society, European Pharmaceutical Society, and Pharmaceutical Society of New York. Okay, so Martin Dale, what is this Martin Dale? This is a source of drug information book. Okay, so like sources of drug information, especially sources of drug information, specially of two types. One is official source, and another is non-official source. Okay, so in official source specifically comes pharmacopoeia and formularies. Okay, drug formularies. Okay, so these two are official sources of drug information. And in non-official, specifically this one Martin Dale and physician desk reference. These are what? Non-official. Official sources means government kadinda approval ಆಗಿರತಕ್ಕಂಥದ್ದು, legally approved. Okay, so these are known as official sources. And non-official means they are not legally approval or not approved by government. Okay, so what is this sources of drug information means? ಆ ಒಂದು ಡ್ರಗ್ಸ್ ಇನ್ಫಾರ್ಮೇಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಪ್ರತಿಯೊಂದು ಟೆಸ್ಟ್ ಇರ್ತಕ್ಕಂಥದ್ದು, ಪ್ಯೂರಿಟಿ ಟೆಸ್ಟ್, ಓಕೆ, ಅಂಡ್ ಅಸ್ಸೇ ಟೆಸ್ಟ್, ಅಂಡ್ ಕಂಪ್ಲೀಟ್ ಡ್ರಗ್ಸ್ ಒಂದು ಇನ್ಫಾರ್ಮೇಶನ್, ಯೂಸೇಜು, ಡೋಸು, ಓಕೆ, ಡೋಸೇಜ್ ಫಾರ್ಮು, ಒಂದು ಕಂಪ್ಲೀಟ್ ಡ್ರಗ್ ಇನ್ಫಾರ್ಮೇಶನ್ ಇರ್ತಕ್ಕಂಥ ಒಂದು ಬುಕ್. ಓಕೆ, ಫಾರ್ಮಕೋಪಿಯಾ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಲೈಕ್ ಫಾರ್ಮಕೋಪಿಯಾದಲ್ಲಿ ಇಂಡಿಯನ್ ಫಾರ್ಮಕೋಪಿಯಾ, ಯುನೈಟೆಡ್ ಸ್ಟೇಟ್ ಫಾರ್ಮಕೋಪಿಯಾ, BP ಬ್ರಿಟಿಷ್ ಫಾರ್ಮಕೋಪಿಯಾ. These are all what? These are the sources of drug information. Okay, so ಒಂದು ಫಾರ್ಮಕೋಪಿಯನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ಕೆಮಿಕಲ್ ಟೆಸ್ಟಿಂಗ್, ಡ್ರಗ್ ಟೆಸ್ಟಿಂಗ್ ಇವನ್ನೆಲ್ಲ ಪರ್ಫಾರ್ಮ್ ಮಾಡ್ತಾ ಹೋಗ್ತೀವಿ. Okay, so here in question, Martin Dale, the complete drug reference published periodically by. Okay, so ಇದು Martin Dale ಇದು ಗವರ್ಮೆಂಟ್ ಇಂದ ಅಪ್ಲೋಡ್ ಆಗಿರ್ತದ್ದು ಅಲ್ಲ, ಬಟ್ ಯಾರು ಅಪ್ಲೋಡ್ ಕೊಡ್ತಾರೆ ಇದಕ್ಕೆ? ಸೊ ಯಾರು ಪಬ್ಲಿಷ್ ಮಾಡ್ತಾರೆ ಇದನ್ನ ಅಂತ ಕೇಳಿದ್ದಾರೆ. ಓಕೆ, ಅಂಡ್ ದಿಸ್ Martin Dale, it is published by Royal Pharmaceutical Society of Great Britain. Option 1 is correct. Royal Pharmaceutical Society of Great Britain. Okay, so this Martin Dale, it is also known as Martin Dale, it is also known as extra pharmacopoeia ಅಂತನೂ ಕರಿತೀವಿ ನಾವು. extra pharmacopoeia, this is most important. Many times in pharmacist examination and NIPER, GPAT, PGCET, many examination the questions comes from this one. Okay, Martin Dale, which pharmacopoeia is also known as extra pharmacopoeia, that is Martin Dale. Okay,
Why it is known as extra pharmacopoeia? Extra means ಫಾರ್ಮಕೋಪಿಯಲ್ಲಿ ಇರತಕ್ಕಂಥದ್ದು ಸಮ್ ಎಡಿಷನಲ್ ಪಾಯಿಂಟ್ಸ್ ಕೂಡ ಎಕ್ಸ್ಟ್ರಾ ಆಗಿ ಇದರಲ್ಲಿ ಮಾರ್ಟಿಂಡೆಲ್ಲಾದಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ. ಲೈಕ್ ಡ್ರಗ್ ಇಂಟ್ರಾಕ್ಷನ್ ಆಗಿರ್ಬೋದು, ಯೂಸೇಜ್ ಆಗಿರ್ಬೋದು, ಅಡ್ವರ್ಸ್ ಎಫೆಕ್ಟ್ ಆಗಿರ್ಬೋದು. Okay, some additional points are included in this one, in this drug source information. Okay, so that's why Martindale it is known as extra pharmacopoeia, and it is published periodically by Royal Pharmaceutical Society of Great Britain. Okay, so KD Tripathi book ಅಲ್ಲಿ ಇದೆ ನಿಮಗೆ. Okay, ಚೆಕ್ ಮಾಡ್ಕೊಳ್ಳಿ. Okay, yes, ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. Next, the limitations of oral drug administrations are all except. Okay, so ಈ ಪಾಯಿಂಟ್ ನ ನೋಡ್ಬೇಕು ನಾವು. Okay, except means ಒಂದನ್ನ ಬಿಟ್ಟು ಅಂತ. The limitations means what? Limitations means nothing but like a disadvantage. Okay, the given all of the following given options are disadvantages of oral drug administration except one. Okay, so ಒಂದನ್ನ ಬಿಟ್ಟು ಎಲ್ಲವೂ ಡಿಸ್ಅಡ್ವಾಂಟೇಜಸ್ ಇದೆ, ಯಾವುದು ಅಂತ ಕೊಟ್ಟಿದ್ದಾರೆ. ಓರಲ್ ರೂಟ್ ಲೈಕ್ ಆಪ್ಷನ್ಸ್ ನೋಡಿ. ಇದು ಕೇಳಿರೋದು ಕ್ವಶನ್ಸ್ ಕರ್ನಾಟಕ ಆಯುಷ್ ಫಾರ್ಮಸಿಸ್ಟ್ 2021 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. Options are not useful in emergency condition. Yes, this is not useful in emergency condition. Emergency condition ಅಲ್ಲಿ ನಾವು ಯೂಸ್ ಮಾಡೋಕೆ ಬರೋದಿಲ್ಲ ಓರಲ್ ರೂಟ್, ಬಿಕಾಸ್ ಓರಲ್ ರೂಟ್ ನಾವು ಓರಲಿ ತಗೊಂಡಾಗ ಫಸ್ಟ್ ಇಟ್ ವಿಲ್ ಬಿ ಡಿಸೊಲ್ಯೂಷನ್ ಆಗಬೇಕು, ಆಫ್ಟರ್ ದಟ್ ಅಬ್ಸಾರ್ಪ್ಷನ್ ಆಗಬೇಕು, ಡಿಸ್ಟ್ರಿಬ್ಯೂಷನ್ ಆಗಬೇಕು. ಸೊ ಆವಾಗ ಏನ್ ಮಾಡುತ್ತೆ, ಡ್ರಗ್ ಆಕ್ಷನ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಹಾಗಾಗಿ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ನಾವು ಓರಲ್ ರೂಟ್ ನ ಪ್ರಿಫರ್ ಮಾಡೋದಿಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್. ಅಂಡ್ ನೆಕ್ಸ್ಟ್, ಕೆನಾಟ್ ಬಿ ಯೂಸ್ಡ್ ಇನ್ ಅನ್ಕಾನ್ಸಿಯಸ್ ಪೇಷಂಟ್. ಎಸ್, ಅನ್ಕಾನ್ಸಿಯಸ್ ಮೀನ್ಸ್ ಆ ಪೇಷಂಟ್ ಕಂಪ್ಲೀಟ್ಲಿ ಒಂದು ಅನ್ಕಾನ್ಸಿಯಸ್ ಸ್ಟೇಜ್ ನಲ್ಲಿ ಹೋಗಿರ್ತಾರೆ, ಅಂದ್ರೆ ಅವ್ರಿಗೆ ಈ ಕಡೆ ಯಾವ್ದು ಪ್ರಜ್ಞೆನೇ ಇರೋದಿಲ್ಲ. ಸೊ ಅಂತ ಒಂದು ಕಂಡೀಷನ್ ಅಲ್ಲಿ ನೀವು ಪೇಷಂಟ್ ಗೆ ಟ್ಯಾಬ್ಲೆಟ್ ಯಾವ ರೀತಿ ಇಂಜೆಸ್ಟ್ ಮಾಡ್ತೀರಾ, ಆಗೋದಿಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ಆಲ್ಸೋ ಎ ಡಿಸ್ಅಡ್ವಾಂಟೇಜ್ ಆಫ್ ಓರಲ್ ರೂಟ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಅಂಡ್ ಆನ್ಸೆಟ್ ಆಫ್ ಆಕ್ಷನ್ ಇಸ್ ಸ್ಲೋ. ಆನ್ಸೆಟ್ ಆಫ್ ಆಕ್ಷನ್ ಮೀನ್ಸ್ ವಾಟ್? ಸ್ಟಾರ್ಟಿಂಗ್. ಓಕೆ, ಸೊ ಡ್ರಗ್ ಆಕ್ಷನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸ್ಟಾರ್ಟಿಂಗ್ ಆಕ್ಷನ್ ಗೆ ನಾವು ಆನ್ಸೆಟ್ ಆಫ್ ಆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಎಸ್, ಟ್ಯಾಬ್ಲೆಟ್ ಬಹಳ ಸ್ಲೋ ಆಗಿ ಆಕ್ಷನ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಡಿಸೊಲ್ಯೂಷನ್ ಆಗಬೇಕು, ಆಫ್ಟರ್ ದಟ್ ಅಬ್ಸಾರ್ಪ್ಷನ್ ಆಗಬೇಕು. ಓಕೆ, ಸೊ ದಟ್ಸ್ ವೈ it is the onset of action is slow. Okay, so all these starting three are the disadvantage of oral drug administration. And this one, it is a convenient and safe. This is not a disadvantage, this is the advantages of oral drug administration. It is a convenient and safe. Okay, so safe ಆಗಿ ನೀವು ಅದು ಓರಲ್ ರೂಟ್. ಓಕೆ, ಸೊ ಯಾವುದೇ ಒಂದು ಟ್ಯಾಬ್ಲೆಟ್ ನ ಈಸಿಲಿ ನೀವಾಗಿನೇ ಸೆಲ್ಫ್ ಮೆಡಿಕೇಶನ್ ಇಂದ ಅಡ್ಮಿನಿಸ್ಟ್ರೇಟ್ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಇಸ್ ದಿ ಅಡ್ವಾಂಟೇಜ್, ನಾಟ್ ದಿ ಡಿಸ್ಅಡ್ವಾಂಟೇಜ್. ಓಕೆ, ಸೊ ದಟ್ಸ್ ವೈ ಇಟ್ ಈಸ್ ಕನ್ವೀನಿಯಂಟ್ ಅಂಡ್ ಸೇಫ್. ಇಟ್ ಈಸ್ ದಿ ನಾಟ್ ಡಿಸ್ಅಡ್ವಾಂಟೇಜ್ ಆಫ್ oral route at drug administration. Okay, is it clear, student? Okay, yes, yeah, here I given some disadvantages of oral route drug administration. Okay, so nella nodkoli. Yes, next, hypodermoclysis refers to. This question was asked in Karnataka Drug Inspector 2018. Hypodermoclysis. First, you'll nodi, hypo means what? Under or below this, below. Okay, under or below. Hypo means under or below. And dermo means what? Dermo means skin. And clysis means infusion. Okay, slowly ingest ಮಾಡ್ತಕ್ಕಂಥದ್ದು infusion ಅಂತ ಕರಿತೀವಿ. Okay, so yes, question ಅಲ್ಲಿನೇ ನಿಮ್ಗೆ ಆನ್ಸರ್ ಇದೆ. Means below the skin infusion. Okay, skin. ಓಕೆ, ಸೊ ಫಸ್ಟ್ ಆಪ್ಷನ್ ನೋಡ್ತಾ ಹೋಗೋಣ, ನಿಮ್ಗೆ ಅಂದ್ರೆ ಕ್ಲಿಯರ್ ಆಗುತ್ತೆ. ಇಂಜೆಕ್ಷನ್ಸ್ ಇನ್ ಟು ದಿ ಮೋಸ್ಟ್ ಸೂಪರ್ಫಿಷಿಯಲ್ ಸ್ಕಿನ್ ಲೇಯರ್. ಓಕೆ, ಸೂಪರ್ಫಿಷಿಯಲ್ ನೋ, ಬಿಕಾಸ್ ಹೈಪೋ ಅಂತ ಇದೆ, ಬಿಲೋ ದಿ ಸ್ಕಿನ್. ಓಕೆ, ಸೊ ಫಸ್ಟ್ ಆಪ್ಷನ್ ಎಲಿಮಿನೇಟೆಡ್. ನೆಕ್ಸ್ಟ್, ಇಂಜೆಕ್ಷನ್ ಆಫ್ ಎ ಡ್ರಗ್ ಡೈರೆಕ್ಟ್ಲಿ ಇನ್ ಟು ಹಾರ್ಟ್. ಓ ನೋ, ಹಿಯರ್ ಡ್ರಗ್ ಗಿವನ್ ಇನ್ ಟು ದಿ ಸ್ಕಿನ್. ಓಕೆ, ಸೊ ಇದು ಕೂಡ ಆಪ್ಷನ್ ಎಲಿಮಿನೇಟೆಡ್. ನೆಕ್ಸ್ಟ್, ಇಂಜೆಕ್ಷನ್ ಆಫ್ ಎ ಲಾರ್ಜ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಟು ಸಬ್ಕ್ಯೂಟೇನಿಯಸ್ ಟಿಶ್ಯೂ. ಎಸ್, ನೋಡೋಣ. ನೆಕ್ಸ್ಟ್, ಇಂಜೆಕ್ಷನ್ ಆಫ್ ಎ narcotic near or outside dura matter of central nervous system. No, it is not for central nervous system. Okay, so the correct answer is injection of a large volume of a solution into subcutaneous tissue. Subcutaneous tissue ಎಲ್ಲಿ ಇರುತ್ತೆ? So below the skin subcutaneous tissue is present. Okay, so question ಅಲ್ಲಿ ನಿಮಗೆ ಆನ್ಸರ್ ಇದೆ. Okay, below the skin infusion. Below the skin ಯಾವ್ದು ಇರುತ್ತೆ? Subcutaneous tissue below the skin present ಇರುತ್ತೆ. Okay, so infusion means what? Slowly drug ನ administration ಮಾಡ್ಕೊಳ್ಳೋದು. Large volume of drug is administered slowly into the subcutaneous tissue. This is known as hypodermoclysis ಅಂತ ಕರಿತೀವಿ ನಾವು. Okay, this is most important. ಅಂಡ್ ದಿಸ್ ಒನ್ ನಿಮ್ಗೆ ಡ್ರಗ್ ಜಿಪ್ಯಾಟ್ ಅಲ್ಲಿ ಕೂಡ ಕೇಳಿದ್ದಾರೆ ಕ್ವಶನ್. ಓಕೆ, ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್? ಎಸ್. ನೆಕ್ಸ್ಟ್ ಕ್ವಶನ್, ದ ಸ್ಟಡಿ ಆಫ್ ಅಬ್ಸಾರ್ಪ್ಷನ್, ಡಿಸ್ಟ್ರಿಬ್ಯೂಷನ್, ಮೆಟಬಾಲಿಸಮ್ and elimination and rate at which they occur is called.
The study of absorption, distribution, metabolism, and eliminations. These are called as what? Okay, ADME ಅಂತ ಕರಿತೀವಿ ನಾವು, ADME. Okay, so this question it is asked in pharmaceutics assistant professor examination. Okay, so government college of pharmacy ಬೆಂಗಳೂರಿನಲ್ಲಿ ಏನಿದೆ ಅಲ್ಲ, ಸೊ ಇದು ಕೂಡ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು 2021 ನಲ್ಲಿ. ಸೊ ಈ ಕ್ವಶನ್ ಕೇಳಿದ್ದಾರೆ. ಓಕೆ, ಆಪ್ಷನ್ ಇಸ್ ಫಾರ್ಮಕೋಕೈನೆಟಿಕ್ಸ್, ಫಾರ್ಮಕೋಡೈನಮಿಕ್ಸ್, ಫಾರ್ಮಕೋಜೆನೆಟಿಕ್ಸ್ ಅಂಡ್ ಫಾರ್ಮಕೋಥೆರಪೆಟಿಕ್ಸ್. Okay, so the study of absorption, distribution, metabolism, it is known as pharmacokinetics. Okay, so pharmacokinetics means what? Here we studied what the body does to the drug. What the body does to the drug. Pharmacokinetics means what? What body does to the drug. Don't get confused. Okay, so exam ಅಲ್ಲಿ ನಿಮಗೆ ಈ ರೀತಿ ಕೇಳ್ತಾರೆ, ಫಾರ್ಮಕೋಕೈನೆಟಿಕ್ಸ್ ಮೀನ್ಸ್ ವಾಟ್ ದ ಬಾಡಿ ಡಸ್ ಟು ದಿ ಡ್ರಗ್. ಓಕೆ, ಸೊ ಇವಾಗ ನೀವು ಒಂದು ಮೆಡಿಸಿನ್ಸ್ ತಗೊಂಡ್ಮೇಲೆ ಸೊ ಬಾಡಿ ಆ ಡ್ರಗ್ ನ ಯಾವ ರೀತಿ ಒಂದು ಟ್ರೀಟ್ ಮಾಡುತ್ತೆ ಅಂತ. ಸೊ ಲೈಕ್ ಫಸ್ಟ್ ಇವಾಗ ಯಾವುದೇ ಒಂದು ಮೆಡಿಸಿನ್ ತಗೊಂಡಿರ್ಲಿ, ಫಸ್ಟ್ ಡಿಸಲ್ಯೂಷನ್ ಆಗುತ್ತೆ, ಸೊ ಆಫ್ಟರ್ ದಟ್ ಅಬ್ಸಾರ್ಪ್ಷನ್ ಆಗುತ್ತೆ, ಆಮೇಲೆ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಸೊ ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ನೆಕ್ಸ್ಟ್ ಮೆಟಬಾಲಿಸಮ್ ಆಗುತ್ತೆ, ಮೀನ್ಸ್ ಡ್ರಗ್ ಬ್ರೇಕ್ ಡೌನ್ ಆಗುತ್ತೆ, ಆಮೇಲೆ ಏನಾಗುತ್ತೆ ಆ ಒಂದು ಡ್ರಗ್ ಬಾಡಿಯಿಂದ ಎಕ್ಸ್ಕ್ರೀಷನ್ ಆಗುತ್ತೆ, ಎಲಿಮಿನೇಷನ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ the study of pharmacokinetics. And pharmacodynamics means what? Here we studied what drug does to the body. Drug does to the body. Drug does to the body. Okay, so don't get confused. What the drug does to the body and what the body does to the drug. Okay, yes. Here I have given explanation once you go through this. Next, drugs get absorbed through lipid membrane in. Drugs get absorbed through lipid membrane in. Okay, so this question was asked in pharmaceutics assistant professor 2021 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. Okay, so option is ionized form, unionized form, salt form and none of the above. Okay, so yes, first ಕಾನ್ಸೆಪ್ಟ್ ಕ್ಲಿಯರ್ ಇರಲಿ. ಓಕೆ, ಸೊ ಯಾವುದೇ ಒಂದು ಮೆಡಿಸಿನ್ ತಗೊಂಡಾಗ ಫಸ್ಟ್ ಇಟ್ ವಿಲ್ ಬಿ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಡಿಸೊಲ್ಯೂಷನ್ ಆಮೇಲೆ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಅಬ್ಸಾರ್ಪ್ಷನ್ ಆಗಬೇಕು ಅಂದ್ರೆ ಸೊ ಫಸ್ಟ್ ಈ ಒಂದು ಸೆಲ್ ಮೆಂಬ್ರೇನ್ ನ ಕ್ರಾಸ್ ಮಾಡಬೇಕು. ಸೆಲ್ ಮೆಂಬ್ರೇನ್ ಇಟ್ ಈಸ್ ಮೇಡ್ ಅಪ್ ಆಫ್ ವಾಟ್? ಸೆಲ್ ಮೆಂಬ್ರೇನ್ ಇಟ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್. ಓಕೆ, ಸೆಲ್ ಮೆಂಬ್ರೇನ್ ಇಟ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್. ಸೊ ಲಿಪಿಡ್ ನ ಕ್ರಾಸ್ ಮಾಡಬೇಕು ಅಂದ್ರೆ ಡ್ರಗ್ ಶುಡ್ ಬಿ ಲಿಪೋಫಿಲಿಕ್ ಇನ್ ನೇಚರ್. ಸೊ ಓಕೆ, ಸೊ highly if the drug is highly lipophilic then it will be crosses cell membrane easily and it will be produces action fast. Okay, so it means what? See, if the drug is unionized form, okay, so unionized ittu andre enagutte drug, if the drug is in unionized form that means it is a lipophilic. Okay, lipophilic. And if the drug is lipophilic then it will be crosses cell membrane easily. Okay, cell membrane easily cross agutte because cell membrane is made up of lipids. If the drug is ionized form, okay, so that means it is a hydrophilic, not lipophilic. This is a hydrophilic, means this is a water soluble, and these water soluble drugs are not easily crosses cell membrane. Okay, so if the drug is unionized form that means the drug is it is a lipophilic condition and it will crosses cell membrane easily and it produces action fast. Okay, so like ಯಾವ ತರ ಅಂದ್ರೆ ಯಾವುದೋ ಒಂದು ಡ್ರಗ್ಸ್ ತಗೊಳ್ಳಿ ಇವಾಗ ಲೈಕ್ ವೀಕ್ಲಿ ಸ್ಪೆಸಿಫಿಕಲಿ acidic drugs, weakly acidic drugs, okay, not strongly acidic drugs, weakly acidic drugs in acidic conditions, specifically in acidic pH ನಲ್ಲಿ ಏನಾಗುತ್ತೆ ಅನ್ಅಯೋನೈಸ್ಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಅಯಾನ್ಸ್ ಏನು ಡಿಸೋಸಿಯೇಷನ್ ಆಗೋದಿಲ್ಲ. ಓಕೆ, ಅನ್ಅಯೋನೈಸ್ಡ್ ಫಾರ್ಮ್ ಆಗುತ್ತೆ, ಅನ್ಅಯೋನೈಸ್ಡ್. ಓಕೆ, ಇಫ್ ದ ಡ್ರಗ್ ಇಸ್ ಅನ್ಅಯೋನೈಸ್ಡ್ ಮೀನ್ಸ್ ಇಟ್ ಇಸ್ ಅ ಲಿಪೋಫಿಲಿಕ್. ಇಫ್ ದ ಡ್ರಗ್ ಇಸ್ ಲಿಪೋಫಿಲಿಕ್ ಮೀನ್ಸ್ ವಾಟ್? ಇಟ್ ವಿಲ್ ಕ್ರಾಸಸ್ ಸೆಲ್ ಮೆಂಬ್ರೇನ್ ಈಸಿಲಿ. ಸೆಲ್ ಮೆಂಬ್ರೇನ್ ಏನಾಗುತ್ತೆ ಈಸಿಲಿ ಕ್ರಾಸ್ ಆಗುತ್ತೆ. ಅಂಡ್ ಇಫ್ ದ ಡ್ರಗ್ ವೀಕ್ಲಿ ಅಸಿಡಿಕ್ ಡ್ರಗ್ಸ್, ಅದೇ ವೀಕ್ಲಿ ಅಸಿಡಿಕ್ ಡ್ರಗ್ಸ್ ಬೇಸಿಕ್ ಪಿ ಎಚ್ ನಲ್ಲಿ ಏನಾಗುತ್ತೆ? ಬೇಸಿಕ್ ಪಿ ಎಚ್ ನಲ್ಲಿ ಅಯೋನೈಸೇಷನ್ ಆಗುತ್ತೆ. ಓಕೆ, ಅಯಾನ್ಸ್ ಡಿಸೋಸಿಯೇಷನ್ ಆಗುತ್ತೆ. ಅಯೋನೈಸೇಷನ್ ಇತ್ತಂದ್ರೆ ಏನು? ದ ಡ್ರಗ್ ಈಸ್ ಹೈಡ್ರೋಫಿಲಿಕ್ ಅಂಡ್ ಇಟ್ ನಾಟ್ ಕ್ರಾಸಸ್ ಮೆಂಬ್ರೇನ್ ಈಸಿಲಿ. ಓಕೆ, ಸೊ ದಿಸ್ ಕಾನ್ಸೆಪ್ಟ್ ಕ್ಲಿಯರ್ ಸ್ಟೂಡೆಂಟ್? ಇಫ್ ದ ಡ್ರಗ್ ಈಸ್ ಇನ್ ಅನ್ಅಯೋನೈಸ್ಡ್ ಫಾರ್ಮ್ ಇತ್ತು ಅಂದ್ರೆ ಇಟ್ ಮೀನ್ಸ್ ಇಟ್ ಇಸ್ ಎ lipophilic and it crosses cell membrane easily and it produces action. If the drug is in ionized form, okay, then it is a hydrophilic and it not crosses membrane easily and it produces very slow action. Okay, so ಹಾಗಾಗಿ drugs absorbed through lipid membrane is in ಯಾವ ಫಾರ್ಮ್ ನಲ್ಲಿ ಇರಬೇಕು? It should be in unionized form. Okay, unionized form means it should be in lipophilic nature.
Okay, is it clear? Yes. Next, the term bioavailability refers to the term bioavailability. Okay, so ಇವಾಗ absorption ನೋಡಿದ್ವಿ, absorption, and what was this meaning bioavailability? And first, absorption means ಏನು? Absorption means what? The movement of drug from site of administration to blood. ಓಕೆ, ಸೊ ಇವಾಗ ನೀವು ಮೆಡಿಸಿನ್ ಏನ್ ತಗೊಂಡಿರ್ತೀರ ಆ ಒಂದು ಪ್ಲೇಸ್ ಇಂದ ನೆಕ್ಸ್ಟ್ ಬ್ಲಡ್ ಗೆ ರೀಚ್ ಆಗುತ್ತೆ ಅಲ್ಲ, ಸೊ ದಟ್ ಮೂಮೆಂಟ್ ಇಟ್ ಈಸ್ ನೋನ್ ಆಸ್ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಓಕೆ, ಅಂಡ್ ದಿಸ್ ಬಯೋ ಅವೈಲಬಿಲಿಟಿ ಮೀನ್ಸ್, ಓಕೆ, ಅಂಡ್ ದಿಸ್ ಕ್ವಶನ್ ಇಟ್ ಇಸ್ ಆಸ್ಕ್ಡ್ ಒನ್ ಕರ್ನಾಟಕ ಡ್ರಗ್ ಇನ್ಸ್ಪೆಕ್ಟರ್ 2018. ಫಸ್ಟ್ ಆಪ್ಷನ್ ನೋಡ್ತಾ ಹೋಗಿ, ರಿಲೇಶನ್ಶಿಪ್ ಬಿಟ್ವೀನ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಡ್ರಗ್ ಅಂಡ್ ಸಿಸ್ಟಮಿಕ್ ಅಬ್ಸಾರ್ಪ್ಷನ್ ಆಫ್ ಡ್ರಗ್, ನೋ. Measurement of rate and extent of therapeutically active drug that reaches to systemic circulation, yes. Movement of drug into the body tissues over a time, no. Dissolution of a drug in JIT, no. Okay, for this correct answer is 2. Measurement of rate and extent means how much amount, how much volume of drug reaching to the blood, that is known as bioavailability ಅಂತ ಕರಿತೀವಿ. Means measurement of rate and extent of therapeutically active drug reaches to systemic circulation means it is nothing but a plasma concentration or blood. Okay, ಸೊ ಇವಾಗ ಅಬ್ಸಾರ್ಪ್ಷನ್ ಅಂದ್ರೆ ಏನು? ಮೂವ್ಮೆಂಟ್ ಆಫ್ ಡ್ರಗ್ ಫ್ರಮ್ ದಿ ಸೈಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಟು ದಿ ಬ್ಲಡ್. ಓಕೆ, ಸೊ ಮೂವ್ಮೆಂಟ್ ಗೆ ನಾವು ಏನಂತ ಕರಿತೀವಿ? ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಬಟ್ ಬಯೋ ಅವೈಲಬಿಲಿಟಿ ಮೀನ್ಸ್, ಸೊ ಹೌ ಮಚ್ ಅಮೌಂಟ್, ಇವಾಗ ಲೈಕ್ ಫಸ್ಟ್ ನೀವು ಸ್ಟಾರ್ಟಿಂಗ್ 100 mg ತಗೊಂಡಿರ್ತೀರಾ, 100 mg ಆಫ್ ಟ್ಯಾಬ್ಲೆಟ್ ನೀವು ಕನ್ಸ್ಯೂಮ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ 100 mg ನಲ್ಲಿ ಎಷ್ಟು ಅಮೌಂಟ್ ಕ್ವಾಂಟಿಟಿ, 100 mg ನಲ್ಲಿ ಎಷ್ಟು ಕ್ವಾಂಟಿಟಿ ಬ್ಲಡ್ ಗೆ ರೀಚ್ ಆಗಿದೆ? ಸೊ ಬ್ಲಡ್ ಗೆ ರೀಚ್ ಆಗ್ತಕ್ಕಂಥದ್ದು, ಬ್ಲಡ್ ನಲ್ಲಿ ರೀಚ್ ಆಗಿದೆ. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ? ಬಯೋ ಅವೈಲಬಿಲಿಟಿ ಅಂತ ಕರಿತೀವಿ. ಮೀನ್ಸ್ ಹಿಯರ್ ಹೌ ಮಚ್ ವಾಲ್ಯೂಮ್ ಆರ್ ಹೌ ಮಚ್ ಅಮೌಂಟ್ ಆಫ್ ಡ್ರಗ್ ಇಟ್ ರೀಚಸ್ ಟು ದಿ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಮೀನ್ಸ್ ಬ್ಲಡ್. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಬಯೋ ಅವೈಲಬಿಲಿಟಿ ಅಂತ ಕರಿತೀವಿ. ಬಯೋ ಅವೈಲಬಿಲಿಟಿ. ಇಸ್ ಇಟ್ ಕ್ಲಿಯರ್? ಎಸ್. ಹಿಯರ್ ಐ ಹ್ಯಾವ್ ಗಿವನ್ ಎಕ್ಸ್ಪ್ಲನೇಷನ್, ಗೋ ಥ್ರೂ ದಟ್. ನೆಕ್ಸ್ಟ್, which of the following type of drug possesses maximum oral bioavailability? Which of the following type of drug possesses maximum oral bioavailability? And this question was asked in junior scientific officer 2017 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಮೀನ್ಸ್ ಇದು ಕೂಡ KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನರ್ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಸ್ಪೆಸಿಫಿಕಲಿ ಫಾರ್ ದೋಸ್ ಹೂ ಕಂಪ್ಲೀಟೆಡ್ M.Pharma. ಓಕೆ, M.Pharm ಕಂಪ್ಲೀಟ್ ಆದವರಿಗೆ ಸೊ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಅಂತ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಅಂದ್ರೆ ಕೆಮಿಕಲ್ ಡ್ರಗ್ ಟೆಸ್ಟಿಂಗ್ ಸ್ಪೆಸಿಫಿಕಲಿ ಲ್ಯಾಬ್ರೋಟರೀಸ್ ಇರುತ್ತೆ ಕರ್ನಾಟಕದಲ್ಲಿ. ಸೊ ಆ ಒಂದು ಲ್ಯಾಬ್ರೋಟರಿಯಲ್ಲಿ ಆಸ್ ಅ JS ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ. ಓಕೆ, ಸೊ ಇದಕ್ಕೆ ಕಂಪಲ್ಸರಿ M.Pharm ಆಗಿರಬೇಕು. ಎಸ್, ದಿಸ್ ಕ್ವಶನ್ ಇಟ್ ಇಸ್ ಆಸ್ಕ್ಡ್ ಇನ್ JSO. ಸಿ ಆಪ್ಷನ್ಸ್: ಕೆಮಿಕಲಿ ಅನ್ಸ್ಟೇಬಲ್ ಡ್ರಗ್ಸ್, drugs with high first pass metabolism, and highly hydrophilic drugs, largely hydrophobic yet soluble in aqueous solution. Yes, see, which of the following type of drug possesses maximum oral bioavailability? So bioavailability ಜಾಸ್ತಿ ಇರಬೇಕು ಅಂದ್ರೆ ಫಸ್ಟ್ ಅಬ್ಸಾರ್ಪ್ಷನ್ ಫಾಸ್ಟ್ ಇರಬೇಕು. ಅಬ್ಸಾರ್ಪ್ಷನ್ ಫಾಸ್ಟ್ ಇರಬೇಕು ಅಂದ್ರೆ ಏನಂತ ಇರಬೇಕು? ನಾನು ಅದು ಆಲ್ರೆಡಿ ಹೇಳಿದ್ದೀನಿ. ದ ಡ್ರಗ್ ಶುಡ್ ಬಿ ಇನ್ ಲಿಪೋಫಿಲಿಕ್ ಇಟ್ ಇಸ್ ನಥಿಂಗ್ ಬಟ್ ಹೈಡ್ರೋಫೋಬಿಕ್ ಅಂತಾನು ಕರಿತೀವಿ ನಾವು. ಲಿಪೋಫಿಲಿಕ್ ನಾವೇನಂತ ಕರಿತೀವಿ? ಹೈಡ್ರೋಫೋಬಿಕ್, ನಾಟ್ ಹೈಡ್ರೋಫಿಲಿಕ್. ಹೈಡ್ರೋಫಿಲಿಕ್ ಮೀನ್ಸ್ ವಾಟರ್ ಲವಿಂಗ್, ಹೈಡ್ರೋಫೋಬಿಕ್ ಮೀನ್ಸ್ ವಾಟರ್ ಹೇಟಿಂಗ್ ಇಟ್ ಇಸ್ ನಥಿಂಗ್ ಬಟ್ ಲಿಪೋಫಿಲಿಕ್, what lipids loving. Okay, so the drug should be in largely hydrophobic yet soluble in aqueous solution. Okay, so hydrophobic ಅಂದ್ರೆ ಏನು? Hydrophobic means nothing but a lipophilic. Hydrophobic it is nothing but a lipophilic. Okay, so if the drug it is in lipophilic in nature, ಅದು ಏನಾಗುತ್ತೆ? ಸೆಲ್ ಮೆಂಬ್ರೇನ್ ಈಸಿಲಿ ಕ್ರಾಸ್ ಆಗುತ್ತೆ. ಸೆಲ್ ಮೆಂಬ್ರೇನ್ ಕ್ರಾಸ್ ಆಗುತ್ತೆ. ಓಕೆ, ಅಂಡ್ ಇಟ್ ಡ್ರಗ್ ಪ್ರೊಡ್ಯೂಸಸ್ ಆಕ್ಷನ್. ಅಂಡ್ ಓಕೆ, ಸೊ ಹಾಗಾಗಿ ಬಯೋಅಬಿಲಿಟಿ ಜಾಸ್ತಿ ಇರುತ್ತೆ. ಅಬ್ಸಾರ್ಪ್ಷನ್ ಫಾಸ್ಟ್ ಇತ್ತು ಅಂದ್ರೆ ಬಯೋಅಬಿಲಿಟಿ ಕೂಡ ಫಾಸ್ಟ್ ಇರುತ್ತೆ. ಓಕೆ, ಎಸ್, ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಎಸ್, ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, a dose of an intravenous medication is 2 mg. A dose of intravenous medication means IV ನಲ್ಲಿ 2 mg ನಾವು ಮೆಡಿಸಿನ್ಸ್ ಕೊಡ್ತೀವಿ. ಅಂಡ್ ದ ಸೇಮ್ ಡೋಸ್ ಆಫ್ ದಿ ಮೆಡಿಕೇಶನ್ ಗಿವನ್ ಓರಲಿ ಟು ಬಿ 4 mg. ಓಕೆ, ಸೊ ಒಂದು ಮೆಡಿಸಿನ್ ಇದೆ. ಓಕೆ, ಯಾವುದೋ ಒಂದು ಮೆಡಿಸಿನ್, ಎಕ್ಸಾಂಪಲ್ XYZ ಮೆಡಿಸಿನ್. ಓಕೆ, ಬಟ್ IV ನಲ್ಲಿ ಕೊಟ್ಟರೆ ನಾವು ಜಸ್ಟ್ 2 mg ಕೊಡಬೇಕಾಗುತ್ತೆ. ಬಟ್ ಅದೇ ಸೇಮ್ ಮೆಡಿಸಿನ್ ನಾವು ಓರಲಿ ಕೊಟ್ರೆ 4 mg ಕೊಡಬೇಕಾಗುತ್ತೆ. ದ ರೀಸನ್ ಫಾರ್ ದಿಸ್ ಡಿಫರೆನ್ಸ್ ಇಸ್ ಡ್ಯೂ ಟು
ಸೊ ಏನು ಯಾಕೆ ಇದು ಡಿಫ್ರೆನ್ಸು, ಐ ವಿ ಕೊಟ್ರೆ ಜಸ್ಟ್ ನಾವು 2 mg ಕೊಡಬೇಕಾಗುತ್ತೆ ಸೇಮ್ ಮೆಡಿಸಿನ್. ಬಟ್ ಸೇಮ್ ಮೆಡಿಸಿನ್ ವೆನ್ ವಿ ಹ್ಯಾವ್ ಗಿವನ್ ಓರಲಿ ದೆನ್ ವಿ ಹ್ಯಾವ್ ಟು ಗಿವ್ 4 mg. ಓಕೆ, ಸೊ 2 mg ನ ನಾವು ಜಾಸ್ತಿ ಕೊಡಬೇಕಾಗುತ್ತೆ. ವೈ? ಬಿಕಾಸ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? This question was asked in Junior Scientific Officer 2017. See here, bioavailability of the drug by different route is different. Distribution of the drug by different route is different. Elimination of drug by different route is different. And metabolism of the drug by different route is different. For this, main difference is bioavailability. Bioavailability of the drug by different route is by different. Why? Because in oral route ಏನಾಗುತ್ತೆ, ಸೊ oral route ಇಂದ ಕೊಡ್ತಕ್ಕಂಥ ಡ್ರಗ್ಸ್, ಮೋಸ್ಟ್ ಆಫ್ ದಿ ಡ್ರಗ್ಸ್ ದೇ ವಿಲ್ ಬಿ ಗೋಸ್ ಟು ಫಸ್ಟ್ ಪಾಸ್ ಮೆಟಬಾಲಿಸಮ್. ಓಕೆ, ಸೊ ಫಸ್ಟ್ ಪಾಸ್ ಮೆಟಬಾಲಿಸಮ್ ಆಗುತ್ತೆ. ಫಸ್ಟ್ ಪಾಸ್ ಮೆಟಬಾಲಿಸಮ್. ಫಸ್ಟ್ ಪಾಸ್ ಮೆಟಬಾಲಿಸಮ್ ವಾಟ್ ಹಿಯರ್ ಮೀನ್ಸ್ ದ ಬ್ರೇಕ್ ಡೌನ್ ಆಫ್ ದಿ ಡ್ರಗ್, the breakdown of the drug in the liver before it reaches to the systemic circulation. Before it reaches to the systemic circulation. Okay, so drug systemic circulation ಗೆ ರೀಚ್ ಆಗೋಗಿಂತ ಬಿಫೋರ್ ಏನಾಗುತ್ತೆ, ಡ್ರಗ್ ಮೆಟಬಲೈಸ್ ಆಗಿಬಿಟ್ಟಿರುತ್ತೆ, ಮೀನ್ಸ್ ಬ್ರೇಕ್ ಡೌನ್ ಆಗಿಬಿಡುತ್ತೆ, ಅದ್ರದ್ದು ಆಕ್ಷನ್ ಕಂಪ್ಲೀಟ್ಲಿ ರೆಡ್ಯೂಸ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂತ ಕರಿತೀವಿ. ಸ್ಪೆಸಿಫಿಕಲಿ ಮೋಸ್ಟ್ ಆಫ್ ದಿ ಡ್ರಗ್ಸ್ ದೇ ವಿಲ್ ಟು ಗೆಟ್ ಫಸ್ಟ್ ಪಾಸ್ ಮೆಟಬಾಲಿಸಮ್ ಇನ್ ಲಿವರ್ ಓನ್ಲಿ. ಓಕೆ, ಸೊ ಮೆಟಬಾಲಿಸಮ್ ಎಲ್ಲಾಗುತ್ತೆ, ಫಸ್ಟ್ ಪಾಸ್ ಮೆಟಬಾಲಿಸಮ್ ಸ್ಪೆಸಿಫಿಕಲಿ ಇನ್ ಲಿವರ್. ಓಕೆ, ಸೊ ಓರಲ್ಲಿ ತಗೊಳ್ತಕ್ಕಂಥ ಟ್ಯಾಬ್ಲೆಟ್ಸ್ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಪಾಸ್ ಮೆಟಬಾಲಿಸಮ್ ಆಗೋದ್ರಿಂದ ಸೊ ವಿ ಹ್ಯಾವ್ ಟು ಗಿವ್ ಡೋಸ್ ಇನ್ ಮೋರ್ ಡೋಸ್. ಓಕೆ, ಸೊ ಹಾಗಾಗಿ ನಾವು ಡೋಸ್ ಜಾಸ್ತಿ ಡೋಸ್ ಅಲ್ಲಿ ಕೊಡಬೇಕಾಗುತ್ತೆ. ಬಟ್ ಐ ವಿ ನಲ್ಲಿ ಏನಾಗುತ್ತೆ, ಇನ್ ಕೇಸ್ ಆಫ್ ಐ ವಿ ಹಿಯರ್ ದ ಡ್ರಗ್ ಇಸ್ ಗಿವನ್ ಡೈರೆಕ್ಟ್ಲಿ ಇನ್ ಟು ವೀನಸ್. ಓಕೆ, ಸೊ ಬ್ಲಡ್ ವೇನ್ ಗೆ ಕೊಡ್ತೀವಿ ನಾವು. ಹಿಯರ್ ಮೀನ್ಸ್ ದ ಡ್ರಗ್ ಇಸ್ ಗಿವನ್ ಡೈರೆಕ್ಟ್ಲಿ ಟು ದಿ ಬ್ಲಡ್ ವೇನ್. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ಡ್ರಗ್ ಡೈರೆಕ್ಟ್ ಆಗಿ ಬ್ಲಡ್ ಗೆ ಎಂಟ್ರಿ ಆಗುತ್ತೆ. ಓಕೆ, ಸೊ ಆಕ್ಷನ್ ಕೂಡ ಫಾಸ್ಟ್ ಇರುತ್ತೆ. ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್? ಕ್ಲಿಯರ್ ಆಯ್ತಾ? Okay, next the loading dose of a drug is governed by it. This question was asked in Junior Scientific Officer 2017 ನಲ್ಲಿ ಕೇಳ್ತಕ್ಕಂಥ ಕ್ವಶನ್. ಆಪ್ಷನ್ is renal clearance, plasma of life, volume of distribution and elimination rate constant. First, loading dose ಅಂದ್ರೆ ಏನು? Loading dose means what? Loading dose means the dose which is given to produce the action. Okay, so ನಾವು ಎಷ್ಟು ಅಮೌಂಟ್ ಆಫ್ ಡೋಸ್ ಕೊಡಬೇಕಾಗುತ್ತೆ, ಒಂದು ಯಾವುದೇ ಒಂದು ಡ್ರಗ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ರೀಚ್ ಆಗಿ ಆಕ್ಷನ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ನಾವು ಎಷ್ಟು ಡೋಸ್ ನ ಕೊಡಬೇಕಾಗುತ್ತೆ, ಸ್ಟಾರ್ಟಿಂಗ್ ಡೋಸ್, ದಟ್ ಇಸ್ ಡೋಸ್ ಇಸ್ ಕಾಲ್ಡ್ ಆಸ್ ಲೋಡಿಂಗ್ ಡೋಸ್ ಅಂತ ಕರಿತೀವಿ. ಓಕೆ, ಅಂಡ್ ದಿಸ್ ಇಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್. ಎಸ್, loading dose it is dependent on volume of distribution. Loading dose it is volume of distribution into plasma concentration. Okay, so first volume of distribution ಅಂದ್ರೆ ಏನು? Volume of distribution means the volume or amount of drug that will be transferred from blood to the tissues. The amount of drug or the volume of the drug that reaches to the organ or tissues, it is from the blood, it is known as volume of distribution ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ನಿಮಗೆ ಸ್ಟೆಪ್ಸ್ ನೋಡ್ತಾ ಹೋಗ್ಬಿಡ್ತೀನಿ. ಫಸ್ಟ್ ಇವಾಗ ಡ್ರಗ್, ಓಕೆ, ಸೊ ಬಾಡಿಯಲ್ಲಿ ಡ್ರಗ್ ತಗೊಂಡಿರ್ತೀರಾ, ಫಸ್ಟ್ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ ಅಬ್ಸಾರ್ಪ್ಷನ್ ಅಂದ್ರೆ ಏನು? ಮೂವ್ಮೆಂಟ್ ಆಫ್ ಡ್ರಗ್ ಫ್ರಮ್ ದಿ ಸೈಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಟು ದಿ ಬ್ಲಡ್. ಮೂವ್ಮೆಂಟ್. ಓಕೆ, ಬ್ಲಡ್ ಗೆ ಮೂವ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು, ಆ ಡ್ರಗ್ ಮೂವ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನಾಗುತ್ತೆ, ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಮೀನ್ಸ್ ವಾಟ್? ಮೀನ್ಸ್ ಇವಾಗ ಡ್ರಗ್ ಆಲ್ರೆಡಿ ಬ್ಲಡ್ ನಲ್ಲಿ ಪ್ರೆಸೆಂಟ್ ಇದೆ. ಸೊ ಬ್ಲಡ್ ನಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಡ್ರಗ್ ನೆಕ್ಸ್ಟ್ ಇಟ್ ಶುಡ್ ಬಿ ರೀಚ್ ಸಿಸ್ಟಮಿಕ್ ಸರ್ಕ್ಯುಲೇಷನ್, ಮೀನ್ಸ್ ಅದು ಟಿಶ್ಯೂಸ್ಗೆ ರೀಚ್ ಆಗಬೇಕು. ಟಿಶ್ಯೂಸ್ಗೆ. ಓಕೆ, ಸೊ ಎಷ್ಟು ಅಮೌಂಟ್ ಟಿಶ್ಯೂಸ್ಗೆ ರೀಚ್ ಆಗುತ್ತಲ್ಲ ಅಷ್ಟು ಆಕ್ಷನ್ ಕೂಡ ಫಾಸ್ಟ್ ಆಗಿರುತ್ತೆ. ಓಕೆ, ಡಿಸ್ಟ್ರಿಬ್ಯೂಷನ್ ಮೀನ್ಸ್ ವಾಟ್? ಹಿಯರ್ ದ ಮೂವ್ಮೆಂಟ್ ಆಫ್ ಡ್ರಗ್ ಫ್ರಮ್ ದ ಬ್ಲಡ್ ಆರ್ ಪ್ಲಾಸ್ಮಾ ಟು ದಿ ಟಿಶ್ಯೂಸ್ ಆರ್ ಆರ್ಗನ್ಸ್, ದಟ್ ಈಸ್ ನೋನ್ ಆಸ್ ನಾವೇನಂತ ಕರಿತೀವಿ, ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಡ್ರಗ್ ರೀಚಸ್ ಫ್ರಮ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಮೀನ್ಸ್ ಬ್ಲಡ್ ಟು ದಿ tissues or organs, it is known as volume of distribution ಅಂತ ಕರಿತೀವಿ. ಓಕೆ, ಸೊ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಹೈ ಇತ್ತು ಅಂದ್ರೆ, if volume of distribution is high means drug is highly in tissues. ಓಕೆ, ಆರ್ಗನ್ ಅಲ್ಲಿ ಇರುತ್ತೆ ಆರ್ ಬಾಡಿ ನಲ್ಲಿ ಇರುತ್ತೆ. ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಇತ್ತು ಅಂದ್ರೆ ಮೋರ್ ಅಮೌಂಟ್ ಆಫ್ ಡ್ರಗ್ ಬ್ಲಡ್ ಇಂದ ಟಿಶ್ಯೂಸ್ ಗೆ ರೀಚ್ ಆಗ್ತಾ ಇರುತ್ತೆ. ಓಕೆ, ಅಂಡ್ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಲೋ ಇತ್ತು ಅಂದ್ರೆ ಇಟ್ ಮೀನ್ಸ್ ದ ಡ್ರಗ್ ಇಸ್ ಇನ್ ಬ್ಲಡ್ ಓನ್ಲಿ. ಓಕೆ, ಸೊ ಡ್ರಗ್ ಬ್ಲಡ್ ನಲ್ಲಿನೇ ಜಾಸ್ತಿ ಇರುತ್ತೆ, ಮೀನ್ಸ್ ಪ್ಲಾಸ್ಮಾ ನಲ್ಲಿನೇ ಸ್ಟೇ ಆಗಿರುತ್ತೆ.
ಓಕೆ, ಸೊ ಅಂತ ಕಂಡೀಷನ್ ಅಲ್ಲಿ ನಾವು ಲೋಡಿಂಗ್ ಡೋಸ್ ನ ಕಡಿಮೆ ಕೊಡಬೇಕಾಗುತ್ತೆ. ಓಕೆ, ಇಫ್ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಇಸ್ ಮೋರ್, it means the drug quantity is also in more in tissues. So okay, in that condition loading dose is high, and if volume of distribution is low, it means the drug stays in blood only. In that condition we have to give one very small quantity of loading dose. Okay, is it clear student? Is it clear aita? Okay, next a prodrug is, yes, this is most important one. ಬಹಳಷ್ಟು ಸರಿ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥ ಪಾಯಿಂಟ್ prodrug. This question was asked in Junior Scientific Officer 2017. A prodrug means the prototype member of the class of the drug, the oldest member of a class of a drug, an inactive drug that is transferred in the body to an active metabolite, or a drug that is stored in body tissues and is then gradually released in the circulation. For this, correct answer is third one, an inactive drug. Prodrug means what? This is an inactive drug, but when we have taken inside the body, it will be get activated. Okay, so body ಅಲ್ಲಿ ತಗೊಂಡಾಗ ಏನಾಗುತ್ತೆ, it will be activated. ಫಸ್ಟ್ ಇನ್ಆಕ್ಟಿವ್ ಫಾರ್ಮ್ ನಲ್ಲಿ ಇರುತ್ತೆ. ಓಕೆ, ಸೊ ಇನ್ಆಕ್ಟಿವ್ ಫಾರ್ಮ್ ನಲ್ಲಿ ಇರ್ತಕ್ಕಂಥ ಡ್ರಗ್, ಸೊ ಯಾವಾಗ ಬಾಡಿನಲ್ಲಿ ಎಂಟ್ರಿ ಆದಾಗ ಇಟ್ ವಿಲ್ ಬಿ ಗೆಟ್ ಆಕ್ಟಿವೇಟೆಡ್ ಇನ್ಸೈಡ್ ದಿ ಬಾಡಿ. ಓಕೆ, ಸೊ ದಟ್ ಈಸ್ ನೋನ್ ಆಸ್ prodrug ಅಂತ ಕರಿತೀವಿ ನಾವು, prodrug. ಓಕೆ, ಇಟ್ ಇಸ್ ಇನ್ಆಕ್ಟಿವ್ ಡ್ರಗ್ ದಟ್ ಈಸ್ ಟ್ರಾನ್ಸ್ಫರ್ಡ್ ಇನ್ ದಿ ಬಾಡಿ ಟು ಆನ್ ಆಕ್ಟಿವ್ ಮೆಟಾಬಲೈಟ್. ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ, ಯಾವ ರೀತಿ ಆಕ್ಟಿವ್ ಆಗುತ್ತೆ ಅಂದ್ರೆ, ಸೊ ನಮ್ಮ ಬಾಡಿನಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಕ್ ಇವಾಗ ಲಿವರ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಟಬಲೈಸಿಂಗ್ ಎಂಜೈಮ್ಸ್ ಇರುತ್ತೆ. ಓಕೆ, ಸೊ ವಿತ್ ದಿ ಹೆಲ್ಪ್ ಆಫ್ ದೋಸ್ ಮೆಟಬಲೈಸಿಂಗ್ ಎಂಜೈಮ್ಸ್ ದೀಸ್ prodrugs ಆರ್ ಗೆಟ್ ಆಕ್ಟಿವೇಟೆಡ್. prodrug ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್? ಎಸ್. ಓಕೆ, ಸೊ prodrug ಏನ್ ಮಾಡ್ತವೆ, ನೆಕ್ಸ್ಟ್ ಅಬ್ಸಾರ್ಪ್ಷನ್ ಇನ್ಕ್ರೀಸ್ ಮಾಡುತ್ತೆ, ಇನ್ಕ್ರೀಸ್ ಬಯೋಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ, ಟಾಕ್ಸಿಟಿ ರೆಡ್ಯೂಸ್ ಮಾಡುತ್ತೆ, ಅಂಡ್ ಡ್ರಗ್ ಸ್ಟೆಬಿಲಿಟಿ ಕೂಡ ಇನ್ಕ್ರೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ವಿಚ್ ಇಸ್ ಎ prodrug? ಓಕೆ, ವಿಚ್ ಇಸ್ ಎ prodrug? ಅಂಡ್ ದಿಸ್ ಕ್ವಶನ್ ಇಟ್ ಇಸ್ ಆಸ್ಕ್ಡ್ ಇನ್ ಆಯುಷ್ ಫಾರ್ಮಸಿಸ್ಟ್, ಕರ್ನಾಟಕ ಆಯುಷ್ ಫಾರ್ಮಸಿಸ್ಟ್ 2021 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಓಕೆ, ಆಪ್ಷನ್ಸ್ ಆರ್ ಜೆಂಟಾಮಿಸಿನ್, ಆಂಪಿಸಿಲಿನ್, ಲಿವೋಡೋಪಾ ಅಂಡ್ ಸಲ್ಬ್ಯಾಕ್ಟಮ್. Okay, and here in given option prodrug is a levodopa. It is a prodrug. Levodopa it is specifically used for the treatment of Parkinsonism treatment ನಲ್ಲಿ ನಾವು ಯೂಸ್ ಮಾಡ್ತೀವಿ. Levodopa it is a prodrug. Okay, levodopa it is a prodrug. So ಇದು ತಗೊಂಡಾಗ ಏನಾಗುತ್ತೆ, ನೆಕ್ಸ್ಟ್ it will be get activated in the form of dopamine, specifically in the CNS. Okay, CNS ನಲ್ಲಿ ಏನಾಗುತ್ತೆ, ಇದು levodopa it is in the prodrug form, means it is in inactive form. After taking inside the body it will get activated as dopamine. This is the active form of the drug. Okay, it is used for Parkinsonism diseases. Okay, yes, explanation ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ prodrug? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ prodrug? ಇದು ಕೂಡ ಡ್ರಗ್ ಇನ್ಸ್ಪೆಕ್ಟರ್ 2018 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸಿ, prodrug ಡೆಫಿನಿಷನ್, prodrug ಎಕ್ಸಾಂಪಲ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಒನ್. ಬಹಳಷ್ಟು ಸರಿ ಕರ್ನಾಟಕ ಎಕ್ಸಾಮ್ಸ್ ನಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಓಕೆ, ಅಂಡ್ ಎನಲಾಪ್ರಿಲ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ prodrug ಅಂತ ಕೊಟ್ಟಿದ್ದಾರೆ. ಓಕೆ, ಎನಲಾಪ್ರಿಲ್, ಎಸ್ ಇಟ್ ಇಸ್ ಎ prodrug. Imipramine, no, it is already active form of the drug. Sulfasalazine, yes, this is a prodrug. Cyclophosphamide, it is also a prodrug, but imipramine is not a prodrug. Okay, so that's why correct answer is imipramine. Okay, imipramine is the not a prodrug. Okay, so imipramine it is a tricyclic antidepressant. Okay, so antidepressant class ನಲ್ಲಿ ಬರ್ತಕ್ಕಂಥ ಡ್ರಗ್. Enalapril active form ಏನು ಅಂದ್ರೆ, first it is a prodrug, it will be activated in the form of enaprilate. Okay, enaprilate. And next sulfasalazine 5-amino salicylic acid ಅಂತ ಆಗುತ್ತೆ, 5-amino salicylic acid. Okay, and the cyclophosphamide it will be activated to aldophosphamide. Okay, aldophosphamide. ಇದು ಟೇಬಲ್ ನಿಮಗೆ ಆಕ್ಚುಲಿ ಯು ವಿಲ್ ಗೆಟ್ ಆಲ್ ದೀಸ್ prodrug tables in KD Tripathi book ನಲ್ಲಿ ಸಿಗುತ್ತೆ ನಿಮಗೆ. ಓಕೆ, yes, here I have also given explanation once you go through this. Next, the primary site for drug metabolism is, this question was asked in Karnataka East Pharmacist 2021. Heart, eye, spleen, liver. Yes, yeah. Earlier I told most of the drugs they are going to get metabolized in the first pass metabolism is occurs in liver only. Yes, okay, and most of the drugs they are going to get metabolized in the liver only. Okay, it is the major organ for the drug metabolism. Exam ಅಲ್ಲಿ ಬಹಳಷ್ಟು ಸರಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಓಕೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಆಫ್ ದಿ ಡ್ರಗ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಮೆಟಬಲೈಸ್ಡ್ ಇನ್ ದಿ ಲಿವರ್, ಅಂಡ್ ಮೋಸ್ಟ್ ಆಫ್ ದಿ ಡ್ರಗ್ಸ್ ದೇ ಆರ್ ಎಕ್ಸ್ಕ್ರೀಟೆಡ್ ಫ್ರಮ್ ದಿ ಕಿಡ್ನಿ. ಡೋಂಟ್ ಗೆಟ್ ಕನ್ಫ್ಯೂಸ್. ಡ್ರಗ್ ಮೆಟಬಲೈಸ್ ಆಗೋದು
ಲಿವರ್ ಅಲ್ಲಿ ಮೋಸ್ಟ್ ಆಫ್ ದಿ ಡ್ರಗ್ ಮೆಟಬಾಲಿಸಮ್, ಮೋಸ್ಟ್ ಆಫ್ ದಿ ಡ್ರಗ್ ದೇ ಗೆಟ್ ಮೆಟಬಾಲಿಸಮ್ ಇನ್ ಲಿವರ್, ಅಂಡ್ ಮೋಸ್ಟ್ ಆಫ್ ದಿ ಡ್ರಗ್ ಎಕ್ಸ್ಕ್ರೀಷನ್ ಆಗೋದು ಕಿಡ್ನಿಯಿಂದ, ಥ್ರೂ ಕಿಡ್ನಿ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಬಹಳಷ್ಟು ಸರಿ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂಥ ಪಾಯಿಂಟ್ಸ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಫೇಸ್ 2 metabolic reaction make phase 1 metabolites readily excreted in urine? Which of the following is phase 2 metabolic reaction make phase 1 metabolites readily excreted in urine? Is this question it is asked in junior scientific officer 2017 ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಓಕೆ, ಸೊ ಯಾವುದು ಫೇಸ್ 2 ಮೆಟಬಾಲಿಸಮ್ ಅಂತ ಕೇಳಿದ್ದಾರೆ? ಗ್ಲುಕೋರಿನೇಡೇಷನ್, ಹೈಡ್ರೋಲೈಸಿಸ್, ಆಕ್ಸಿಡೇಷನ್, ರಿಡಕ್ಷನ್. Hydrolysis, oxidation and reduction, all these are phase 1 metabolism reaction. But glucuronidation, this one is the phase 2 metabolism. Phase 2 metabolism. Okay, so drug ಯಾವ ರೀತಿ ಒಂದು ಬಯೋ ಟ್ರಾನ್ಸ್ಫಾರ್ಮೇಶನ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಓಕೆ, ಸೊ ಏನಿದು ಒಂದು ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಕೇಳಿಲ್ಲ. ಫಸ್ಟ್ ಫೇಸ್ 1 ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ಫೇಸ್ 1 ರಿಯಾಕ್ಷನ್ ದಿಸ್ ಇಸ್ ನೋನ್ ಆಸ್ ಫಂಕ್ಷನಲೈಸೇಷನ್ ರಿಯಾಕ್ಷನ್ ಅಂತಾನೂ ಕರಿತೀವಿ ನಾವು. ದಿಸ್ ಒನ್ ಇಟ್ ಇಸ್ ನೋನ್ ಆಸ್ ಫಂಕ್ಷನಲೈಸೇಷನ್ ರಿಯಾಕ್ಷನ್. Functionalization reaction, or it is also known as non-synthetic reaction. Non-synthetic reaction. Okay, so ಈ phase 1 reaction ಅಲ್ಲಿ ಏನಾಗುತ್ತೆ? ಡ್ರಗ್ ಮಾಲಿಕ್ಯೂಲ್, ಓಕೆ, ಫಸ್ಟ್ ಇಟ್ ಇಸ್ ಲಿಪೋಫಿಲಿಕ್ ಇರುತ್ತೆ ಅಲ್ಲ. ಸೊ ಈ ಲಿಪೋಫಿಲಿಕ್ ಇದ್ದಿದ್ದು ಇಲ್ಲಿ ಒಂದು ಸ್ಮಾಲ್ ಫಂಕ್ಷನಲ್ ಗ್ರೂಪ್ಸ್ ಅಟ್ಯಾಚ್ ಆಗುತ್ತೆ, ಲೈಕ್ ಆಕ್ಸಿಡೇಷನ್ ಆಗಿರ್ಬೋದು, ಹೈಡ್ರೋಲೈಸಿಸ್ ಆಗಿರ್ಬೋದು. ಸೊ ಲೈಕ್ ದಿಸ್ ಇಲ್ಲಿ ಫಂಕ್ಷನಲ್ ಗ್ರೂಪ್ಸ್ ಅಟ್ಯಾಚ್ ಆಗುತ್ತಿರೋದಕ್ಕೆ ಸೊ ಇದಕ್ಕೆ ಏನಂತ ಕರಿತೀವಿ? ದಟ್ಸ್ ವೈ phase 1 reaction is known as functionalization reaction. Why it is functionalization reaction? Because functional groups are exposing to the drug. Okay, so ಈ ಡ್ರಗ್ ಗೆ ಎಕ್ಸ್ಪೋಸಿಂಗ್ ಆಗುತ್ತೆ ಫಂಕ್ಷನಲ್ ಗ್ರೂಪ್ಸ್ ಲೈಕ್ ಆಕ್ಸಿಡೇಷನ್ ಆಗಿರ್ಬೋದು. ಓಕೆ, ಈ ಮಾಲಿಕ್ಯೂಲ್ ಡ್ರಗ್ ಗೆ ಎಕ್ಸ್ಪೋಸಿಂಗ್ ಆಗೋದ್ರಿಂದ ಸ್ಲೈಟ್ಲಿ ಏನಾಗುತ್ತೆ? ಲಿಪೋಫಿಲಿಕ್ ಇದ್ದಿದ್ದು ಹೈಡ್ರೋಫಿಲಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಮಾಲ್ ಅಮೌಂಟ್ ಆಗಿ ಲಿಪೋಫಿಲಿಕ್ ಇದ್ದಿದ್ದು ಹೈಡ್ರೋಫಿಲಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಇಟ್ ಇಸ್ ಎ ನಾನ್ ಸಿಂಥೆಟಿಕ್, ಮೀನ್ಸ್ ಏನು ಇಲ್ಲಿ ಅಡಿಷನಲಿ ನ್ಯೂ ಬಾಡಿನಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ನ್ಯೂಲಿ ಎಂಡೋಜಿನಸ್ ಸಬ್ಸ್ಟೆನ್ಸ್ ಯಾವುದೇ ಒಂದು ಡ್ರಗ್ ಮಾಲಿಕ್ಯೂಲ್ ನ ಅಟ್ಯಾಕ್ ಆಗೋದಿಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ಎ ನಾನ್ ಸಿಂಥೆಟಿಕ್. ಓಕೆ, ಸೊ ಡ್ರಗ್ ಏನಾಗುತ್ತೆ? ಫಂಕ್ಷನಲ್ ಗ್ರೂಪ್ ಅಟ್ಯಾಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಸ್ಲೈಟ್ಲಿ ಹೈಡ್ರೋಫಿಲಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ಲೈಟ್ಲಿ ಹೈಡ್ರೋಫಿಲಿಕ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ಏನಾಗುತ್ತೆ? ದಟ್ ಡ್ರಗ್ ಇಟ್ ವಿಲ್ ಬಿ ಎಂಟರ್ ಟು ದಿ ಫೇಸ್ 2 ಮೆಟಬಾಲಿಸಮ್ ರಿಯಾಕ್ಷನ್. ಫೇಸ್ 2 ಮೆಟಬಾಲಿಸಮ್ಗೆ ನಾವೇನಂತ ಕರಿತೀವಿ? ದಿಸ್ ಇಸ್ ನೋನ್ ಆಸ್ ಸಿಂಥೆಟಿಕ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಸಿಂಥೆಟಿಕ್ ರಿಯಾಕ್ಷನ್ ಆರ್ ಕಾಂಜುಗೇಷನ್ ರಿಯಾಕ್ಷನ್ ಅಂತಾನೂ ಕರಿತೀವಿ. Conjugation reaction. Okay, so this is most important. Phase 2 reaction, this is known as synthetic reaction or conjugation reaction. ಇನ್ನೇನಾಗುತ್ತೆ? ಇವಾಗ ಆಲ್ರೆಡಿ ಫೇಸ್ 1 ಅಲ್ಲಿ ಬಂದಿರತಕ್ಕಂಥ ಡ್ರಗ್, ಫಾರ್ ದಿಸ್ ಡ್ರಗ್ M1 ಎಂಡೋಜಿನಸ್ ಸಬ್ಸ್ಟೆನ್ಸಸ್ ಲೈಕ್ ಗ್ಲುಕೋರನಿಕ್ ಆಸಿಡ್, ಲೈಕ್ ಓಕೆ, ಸೊ ದೀಸ್ ಆರ್ ವಾಟ್ ಆಲ್ರೆಡಿ ಬಾಡಿ ಓನ್ಲಿ ದೇ ಸಿಂಥಸೈಸ್ಡ್. ಓಕೆ, ಬಾಡಿ ಏನಾಗಿರುತ್ತೆ? ಆಲ್ರೆಡಿ ಸಿಂಥಸೈಸ್ ಮಾಡಿರುತ್ತೆ ಗ್ಲುಕೋರಿನಿಕ್ ಆಸಿಡ್. ಓಕೆ, ಸೊ ಈ ಒಂದು ಎಂಡೋಜಿನಸ್ ಸಬ್ಸ್ಟೆನ್ಸ್ ಏನಾಗುತ್ತೆ? ಡ್ರಗ್ ಮಾಲಿಕ್ಯೂಲ್ ಜೊತೆಗೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಈ ಮಾಲಿಕ್ಯೂಲ್ ಅಟ್ಯಾಚ್ ಆಗೋದ್ರಿಂದ ಇದಕ್ಕೆ ಏನಂತ ಕರಿತೀವಿ? ಕಾಂಜುಗೇಷನ್ ಅಂತ ಕರಿತೀವಿ. ಕಾಂಜುಗೇಷನ್ ಮೀನ್ಸ್ ವಾಟ್? ದ ಜಾಯ್ನಿಂಗ್ ಆಫ್ 2 ಮಾಲಿಕ್ಯೂಲ್ಸ್. ಓಕೆ, ಇಲ್ಲಿ ಏನಾಯ್ತು? ಡ್ರಗ್ ಅಂಡ್ ಬಾಡಿನಲ್ಲಿ ಸಿಂಥಸಿಸ್ ಆಗಿರ್ತಕ್ಕಂತಹ ಒಂದು ಎಂಡೋಜಿನಸ್ ಸಬ್ಸ್ಟೆನ್ಸ್ ಡ್ರಗ್ ಜೊತೆಗೆ ಕಂಬೈನ್ ಆಯ್ತು, ಜಾಯ್ನಿಂಗ್ ಆಯ್ತು. ಓಕೆ, ಸೊ ಜಾಯ್ನ್ ಆಗೋದ್ರಿಂದ ಏನಾಗುತ್ತೆ? ಕಂಪ್ಲೀಟ್ಲಿ ಡ್ರಗ್ ವಿಲ್ ಗೋಯಿಂಗ್ ಟು ಬಿಕಮ್ ಹೈಡ್ರೋಫಿಲಿಕ್. ಓಕೆ, ಸೊ ಒನ್ಸ್ ದ ಡ್ರಗ್ ಇಸ್ ಬಿಕಮ್ ಹೈಡ್ರೋಫಿಲಿಕ್ ಅಂಡ್ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಎಕ್ಸ್ಕ್ರೀಟೆಡ್ ಥ್ರೂ ದಿ ಕಿಡ್ನಿ. ಓಕೆ, ಡೈರೆಕ್ಟ್ಲಿ ಏನಾಗುತ್ತೆ? ಕಿಡ್ನಿಯಿಂದ ಎಕ್ಸ್ಕ್ರೀಷನ್ ಆಗುತ್ತೆ. ಓಕೆ, ಇದು ಪ್ರೊಸೆಸ್ ಬಯೋ ಟ್ರಾನ್ಸ್ಫಾರ್ಮೇಶನ್. ಇಸ್ ಇಟ್ ಕ್ಲಿಯರ್? Why it is known as synthetic reaction? Because ಬಾಡಿನಲ್ಲಿ ಆಲ್ರೆಡಿ ಸಿಂಥಸಿಸ್ ಆಗಿರ್ತಕ್ಕಂಥ ಒಂದು ಎಂಡೋಜಿನಸ್ ಸಬ್ಸ್ಟೆನ್ಸ್ ಡ್ರಗ್ ಮಾಲಿಕ್ಯೂಲ್ ಗೆ ಅಟ್ಯಾಕ್ ಆಗುತ್ತೆ. ಓಕೆ, yes, is it clear? Next, drug remaining in the body after 3 half-life. This question it is asked in Drug Inspector 2018. Okay, drug remaining in the body after 3 half-life. Half-life means what? The time taken to reduce half of the drug concentration. Time taken to reduce half of the drug concentration is known as half-life ಅಂತ ಕರಿತೀವಿ. ಓಕೆ, ಸೊ ಒಂದು ಡ್ರಗ್ ಆಫ್ ಆಗಿ 50% ರೆಡ್ಯೂಸ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಓಕೆ, ಸೊ ದಟ್ ಈಸ್ ನೋನ್ ಆಸ್ half-life ಅಂತ ಕರಿತೀವಿ ನಾವು. ಓಕೆ, 12.5%, 75%, 87.5% and 94%. ಓಕೆ, ಡ್ರಗ್ ರಿಮೈನಿಂಗ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇವಾಗ ಫಸ್ಟ್ half-life ಅಲ್ಲಿ ಏನಾಗುತ್ತೆ? 50% ಡ್ರಗ್ ರೆಡ್ಯೂಸ್ ಆಗುತ್ತೆ, 50% ಆಫ್ ದಿ ಡ್ರಗ್ ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ half-life ನಲ್ಲಿ ಏನಾಗುತ್ತೆ? ಮತ್ತೆ ಇದ್ರ 25% ರೆಡ್ಯೂಸ್ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಥರ್ಡ್ half-life ನಲ್ಲಿ ಏನಾಗುತ್ತೆ? ಮತ್ತೆ ಇದ್ರದ್ದು 50% ಮೀನ್ಸ್ 12.5% ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಟೋಟಲ್ ಎಷ್ಟು ಬಾಡಿನಲ್ಲಿ ಡ್ರಗ್ ಇವಾಗ ರೆಡ್ಯೂಸ್ ಆಯ್ತು? 50 + 25 75, 87.5
ಪರ್ಸೆಂಟ್ ಆಫ್ ದಿ ಡ್ರಗ್ ಏನಾಗಿದೆ ಬಾಡಿಯಿಂದ ಕಂಪ್ಲೀಟ್ ಆಗಿ ಎಕ್ಸ್ಕ್ರೀಷನ್ ಆಗಿದೆ. ಓಕೆ, ಕಂಪ್ಲೀಟ್ ಆಗಿ ಎಕ್ಸ್ಕ್ರೀಷನ್ ಆಗಿದೆ. ಇಫ್ ಇನ್ ಕ್ವಶನ್ ದೇ ಆಸ್ ಡ್ರಗ್ ಎಕ್ಸ್ಕ್ರೀಟೆಡ್ ಇನ್ ದಿ ಬಾಡಿ ಆಫ್ಟರ್ 3 of life means then you have to choose 87.5%. ಬಟ್ ಅವ್ರು ಕ್ವಶನ್ ಅಲ್ಲಿ ಕೇಳಿದ್ರು ಡ್ರಗ್ ರಿಮೈನಿಂಗ್ ಇನ್ ದಿ ಬಾಡಿ. ರಿಮೈನಿಂಗ್ ಎಷ್ಟಿರುತ್ತೆ? 87.5% ಎಕ್ಸ್ಕ್ರೀಷನ್ ಆಯ್ತು ಅಂದ್ರೆ ಡ್ರಗ್ ರಿಮೈನಿಂಗ್ ಇನ್ ದಿ ಬಾಡಿ ಇಸ್ 12.5%. ಓಕೆ, 100% ನಲ್ಲಿ 87.5% ಹೋದ್ರೆ ಎಷ್ಟು? 12.5%. ಓಕೆ, ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್? ಎಸ್, ಇಲ್ಲಿ ನಿಮಗೆ ಟೇಬಲ್ ಕೂಡ ಕೊಟ್ಟಿದ್ದೀನಿ ನಾನು. ಓಕೆ, ಈ ಟೇಬಲ್ ನೋಡ್ಕೊಳ್ಳಿ. ನೆಕ್ಸ್ಟ್, the rate of zero order reaction. The rate of zero order reaction is, okay, this question is asked in Junior Scientific Officer 2017, and for this options are depends on concentration of both reactants, depends on concentration of one reactant, depends on the residual concentration of the reactants, independent of the reactants. Okay, in zero order reaction it is a completely independent of the reactants. Elimination rate is completely constant irutte. Okay, in zero order reaction elimination rate is completely constant. They are not dependent on any concentration. Okay, so ivaga ಒಂದು 100 mg ಫಸ್ಟ್ ಗೆ ಟ್ಯಾಬ್ಲೆಟ್ ತಗೊಂಡಿರ್ತೀರಾ ಅಂದ್ರೆ ಸೊ ಇಲ್ಲಿ ಫಿಕ್ಸ್ ಅಮೌಂಟ್ ರೇಟ್ ಆಫ್ ಎಲಿಮಿನೇಷನ್ ಫಿಕ್ಸ್ ಅಮೌಂಟ್ ಎಲಿಮಿನೇಷನ್ ಆಗ್ತಿರುತ್ತೆ. ಲೈಕ್ 10 mg. ಓಕೆ, ಆಮೇಲೆ ಮತ್ತೆ 10 mg. ಓಕೆ, ಆಫ್ಟರ್ ದಟ್ ಅಗೇನ್ 10 mg. ಓಕೆ, ಈ ರೀತಿ ಕಂಪ್ಲೀಟ್ ಆಗಿ ಕಾನ್ಸ್ಟೆಂಟ್ ಅಮೌಂಟ್ ಎಲಿಮಿನೇಷನ್ ಆಗ್ತಾ ಇರುತ್ತೆ ಇನ್ ಕೇಸ್ ಆಫ್ ಜೀರೋ ಆರ್ಡರ್. ಬಟ್ ವೇರ್ ಇನ್ ಕೇಸ್ ಆಫ್ ಫಸ್ಟ್ ಆರ್ಡರ್ ನಲ್ಲಿ ಏನಾಗುತ್ತೆ? fraction of amount is eliminated. Okay, fraction. Okay, so like every time 50% reduce ಆಗ್ತಾ ಹೋಗುತ್ತೆ. ಲೈಕ್ ಇವಾಗ 100 mg ತಗೊಂಡ್ರೆ ಸೊ ಫಸ್ಟ್ ಏನಾಗುತ್ತೆ 50% ರೆಡ್ಯೂಸ್ ಆಗುತ್ತೆ 50 mg. ಮತ್ತೆ ನೆಕ್ಸ್ಟ್ 50% ಗೆ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಮತ್ತೆ ಮೀನ್ಸ್ ಇನ್ ಕೇಸ್ ಇಲ್ಲಿ ಏನಾಗುತ್ತೆ ಅಮೌಂಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ ಎಕ್ಸ್ಕ್ರೀಷನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಫ್ರಾಕ್ಷನ್ ಎಕ್ಸ್ಕ್ರೀಷನ್ ಆಗ್ತಾ ಇರುತ್ತೆ. ಓಕೆ, ಜೀರೋ ಆರ್ಡರ್ ನಲ್ಲಿ ಫಿಕ್ಸ್ ಅಮೌಂಟ್ ಎಲಿಮಿನೇಷನ್ ಆಗ್ತಾ ಇತ್ತು. ಬಟ್ ಇನ್ ಕೇಸ್ ಆಫ್ ಫಸ್ಟ್ ಆರ್ಡರ್ ನಲ್ಲಿ ಫ್ರಾಕ್ಷನ್ ಅಮೌಂಟ್ ರೆಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್, the target for drug action is, this question it is asked in Ayush Pharmacist 2021. Okay, receptor, enzymes, ion channels, all of the above. The correct answer is all of the above. ಓಕೆ, ಸೊ ಯಾವುದೇ ಒಂದು ಬಾಡಿನಲ್ಲಿ ಡ್ರಗ್ ಎಂಟ್ರಿ ಆದಾಗ ಅದು ಆಕ್ಷನ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ಇನ್ ಬಾಡಿ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ರಿಸೆಪ್ಟಾರ್, ಎಂಜೈಮ್ಸ್ ಅಂಡ್ ಅಯಾನ್ ಚಾನಲ್ಸ್. ಡ್ರಗ್ಸ್ ಗೋಸ್ ಅಂಡ್ ಬೈಂಡ್ಸ್ ಟು ದೀಸ್ ಸಬ್ಸ್ಟೆನ್ಸಸ್ ಅಂಡ್ ಪ್ರೊಡ್ಯೂಸಸ್ ಆಕ್ಷನ್ಸ್. ಓಕೆ, so receptors are nothing but these are the proteins. These are specially present on cell surfaces. Okay, so ಈ ರಿಸೆಪ್ಟರ್ ಮೇಲೆ ಏನಾಗುತ್ತೆ ಡ್ರಗ್ ಹೋಗಿ ಬೈಂಡ್ ಆಗುತ್ತೆ. ಓಕೆ, ಆ ರಿಸೆಪ್ಟರ್ ಆಕ್ಟಿವೇಟ್ ಆಗುತ್ತೆ, ಅವಾಗ ಏನಾಗುತ್ತೆ ಆಕ್ಷನ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಸೇಮ್ ಎಂಜೈಮ್ಸ್ ಅಲ್ಲಿ ಕೂಡ ಸಮ್ ಎಂಜೈಮ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಎಂಜೈಮ್ ಡ್ರಗ್ ಹೋಗಿ ಎಂಜೈಮ್ ಬೈಂಡ್ ಆಗೋದ್ರಿಂದ ಎಂಜೈಮ್ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ ಆರ್ ಡಿಆಕ್ಟಿವೇಟ್ ಆಗುತ್ತೆ. ಸೇಮ್ ಮತ್ತೆ ಅಯಾನ್ ಚಾನಲ್ಸ್. ಓಕೆ, ಸೊ ಅಯಾನ್ ಚಾನಲ್ಸ್ ಓಪನ್ ಆಗೋದು ಕ್ಲೋಸ್ ಆಗೋದು ಆ ರೀತಿ ಆಗೋದ್ರಿಂದ ಹೈಪರ್ ಪೋಲರೈಸೇಷನ್ ಅಂಡ್ ಡಿಪೋಲರೈಸೇಷನ್ ಆಗುತ್ತೆ. ಸೊ ಆಕ್ಷನ್ ಕೂಡ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, so the target for drug action is all of the above. This is the correct answer. Next is, all of the following subserve as intracellular second messengers in receptor mediated signal transduction except. All of the given following are second messenger except one ಅಂತ ಕೇಳಿದಾರೆ ಅವರು. ಓಕೆ, ಸೊ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ ಜೂನಿಯರ್ ಸೈಂಟಿಫಿಕ್ ಆಫೀಸರ್ 2017 ನಲ್ಲಿ ಕೇಳಿರ್ತಕ್ಕಂಥ ಕರ್ನಾಟಕ ಜೂನಿಯರ್ ಸೈಂಟಿಫಿಕ್ ಆಫೀಸರ್ ನಲ್ಲಿ ಸೈಕ್ಲಿಕ್ AMP, CAMP, inositol triphosphate, diacyl glycerol and G proteins. Okay, so CAMP, inositol triphosphate and diglycerols, all these three are second messengers. Okay, but except G proteins. Okay, this is not a second messengers. G proteins are not second messengers. ಓಕೆ, ಸೊ ಇವಾಗ ಸೆಕೆಂಡ್ ಮೆಸೆಂಜರ್ಸ್ ಅಂದ್ರೆ ಏನು? ಇವಾಗ ಲೈಕ್ ಸೆಲ್ ಮೆಂಬ್ರೇನ್ ಇರುತ್ತೆ. ಓಕೆ, ಸೊ ಈ ಸೆಲ್ ಮೆಂಬ್ರೇನ್ಗೆ ಇದು ಒಂದು ಡ್ರಗ್ ಮಾಲಿಕ್ಯೂಲ್ ಬಂದ್ಬಿಟ್ಟು ಏನಾಗುತ್ತೆ ಈ ಸೆಲ್ ಮೆಂಬ್ರೇನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಸೆಲ್ ಮೆಂಬ್ರೇನ್ ಮೇಲ್ಗಡೆಯಿಂದ ಏನಾಗುತ್ತೆ ಇಲ್ಲಿ ಈ ಡ್ರಗ್ ಮಾಲಿಕ್ಯೂಲ್ ಸೆಲ್ ಮೆಂಬ್ರೇನ್ ಮೇಲೆ ಕೊಟ್ಟಿರ್ತಕ್ಕಂಥ ಮೆಸೇಜಸ್ ನ ಇವು ಸೆಕೆಂಡ್ ಮೆಸೆಂಜರ್ಸ್ ಏನಿರುತ್ತೆ ಅಲ್ಲ, ಸೆಕೆಂಡರಿ ಮೆಸೆಂಜರ್ಸ್, ಇವು ಏನ್ ಮಾಡ್ತವೆ ಈ ಮೆಸೇಜಸ್ ನ ಸೆಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ತವೆ. ಒಂಥರ ಲೈಕ್ ಇವಾಗ ಯಾವ ರೀತಿ ಅಂದ್ರೆ ಪೋಸ್ಟ್ಮ್ಯಾನ್ ತರ ಇವರು ಪೋಸ್ಟ್ಮ್ಯಾನ್. ಓಕೆ, ಸೊ ಪೋಸ್ಟ್ಮ್ಯಾನ್ ಏನ್ ಮಾಡ್ತಾನೆ ಪೋಸ್ಟ್ ಅನ್ನ ತಗೊಂಡ್ ಬಂದ್ಬಿಟ್ಟು ನಿಮ್ಗೆ ರೀಚ್ ಮಾಡಿಸ್ತಾನೆ. ಓಕೆ, ರೀಚ್ ಮಾಡಿಸ್ತಾರೆ. ಓಕೆ, ಸೊ ಮೆಸೇಜ್ ಏನಾಯ್ತು ಟ್ರಾನ್ಸ್ಫರಿಂಗ್ ಆಯ್ತು. ಅದೇ ರೀತಿ ಸೆಕೆಂಡರಿ ಮೆಸೆಂಜರ್ಸ್ ಏನ್ ಮಾಡ್ತವೆ ಟ್ರಾನ್ಸ್ಫರ್ ಮಾಡುತ್ತೆ ಮೆಸೇಜಸ್ ಫ್ರಮ್ ಡ್ರಗ್ ಮಾಲಿಕ್ಯೂಲ್ಸ್ ಇಂದ ಸೆಲ್ಸ್ಗೆ. ಓಕೆ, ದಿಸ್ ಇಸ್ ಕ್ಲಿಯರ್ ಸ್ಟೂಡೆಂಟ್? ಎಸ್, second messengers are intracellular molecules that transmit signals from activated receptors to cell surfaces. Okay,
Yeah. Next, phase 1 clinical studies of a drug under development is generally carried out on phase 1 clinical trials. Okay, phase 1 clinical trials of a drug under development is generally carried out on. Okay, this question it is asked in Drug Inspector 2018 ಅಲ್ಲಿ ಕೇಳ್ತಕ್ಕಂಥ ಪಾಯಿಂಟ್. ಆಪ್ಷನ್ ನೋಡ್ತಾ ಹೋಗಿ at least 10,000 people no, a medium size of group of 500 to 1,000 no, a small group of 20 to 100 healthy male and female volunteers. Yes, this is correct answer. And reliable in vitro no. Okay, so phase 1 clinical trial specifically it is carried out on 20 to 100 healthy male and female volunteers. Okay, so phase clinical trial phases, this is most important. Total 5 phases ಬರುತ್ತೆ. Okay, phase 0 it is known as micro dosing ಅಂತ ಕರಿತೀವಿ ನಾವು. Okay, small amount of dose ನಾವು ಕೊಟ್ಬಿಟ್ಟು ಓಕೆ ಸೇಫರ್ ಇದೆನಾ ಇಲ್ಲ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ phase 1 ಗೆ ಏನಂತ ಕರಿತೀವಿ? ಓಕೆ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಹ್ಯೂಮನ್ ಫಾರ್ಮಕಾಲಜಿ ಅಂತಾನೂ ಕರಿತೀವಿ ನಾವು ಇದಕ್ಕೆ. ಓಕೆ, ಹ್ಯೂಮನ್ ಫಾರ್ಮಕಾಲಜಿ. Here you are going to study about safety. Okay, safety of drug. Okay, safety ಕಂಡುಹಿಡಿತೀವಿ. ನೆಕ್ಸ್ಟ್ phase 2 ನಲ್ಲಿ ಏನ್ ಮಾಡ್ತೀವಿ? phase 2 ನಲ್ಲಿ ಥೆರಪ್ಯೂಟಿಕ್ ಎಕ್ಸ್ಪ್ಲೋರೇಟರಿ ಅಂತ ಕರಿತೀವಿ. ಥೆರಪ್ಯೂಟಿಕ್ ಎಕ್ಸ್ಪ್ಲೋರೇಟರಿ means here you are going to study about efficacy of drug. Okay, this is most important. Safety, efficacy. And next in phase 3 ನಲ್ಲಿ ಏನ್ ಮಾಡ್ತೀವಿ? phase 3 clinical trial ನಲ್ಲಿ this is a therapeutic confirmation. Okay, next in phase 4 this is a post marketing surveillance. ಓಕೆ, ಸೊ ಡ್ರಗ್ ಮಾರ್ಕೆಟಿಗೆ ರೀಚ್ ಆದಾಗ ಪಾಪ್ಯುಲೇಷನ್ ಅಲ್ಲಿ ಯಾವ ರೀತಿ ಒಂದು ಅಡ್ವರ್ಸ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅದೊಂದು ಡಾಟಾ ಕಲೆಕ್ಟ್ ಮಾಡ್ತೀವಿ phase 4 ಅಲ್ಲಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಫೇಸಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಬಹಳಷ್ಟು ಸರಿ ರಿಪೀಟೆಡ್ ಆಗಿ ಕೇಳುವಂತ ಪಾಯಿಂಟ್ಸ್ ಇದೆಲ್ಲ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್, ದ ಫೇಸ್ ಆಫ್ ಎ ಕ್ಲಿನಿಕಲ್ ಟ್ರಯಲ್ ರೆಫರ್ಡ್ ಆಸ್ ಥೆರಪ್ಯೂಟಿಕ್ ಎಕ್ಸ್ಪ್ಲೋರೇಟರಿ ಸ್ಟಡಿ. ಎಸ್, ನಾ ಹೇಳಿದೀನಿ ಥೆರಪ್ಯೂಟಿಕ್ ಎಕ್ಸ್ಪ್ಲೋರೇಟರಿ ಮೀನ್ಸ್ ವಾಟ್? phase 2. Okay, phase 2 it is known as therapeutic exploratory means nothing but efficacy anta karitu now. Efficacy, here we are going to study about the efficacy of drug. Okay, this question it is asked in junior scientific officer 2017. Okay, yeah, phase 2. Next, the ratio of minimum toxic concentration to minimum effective concentration is known as the ratio of minimum toxic concentration to minimum effective concentration means LD50 divided by ED50. LD50 divided by ED50 ಅಂತ ಕರಿತೀವಿ ನಾವು. This is known as what? Therapeutic index. Okay, this is a therapeutic index. Okay, so therapeutic index it is specifically used to check the safety of the drug. Therapeutic index it is specifically used to check the safety of the drug. Okay, so ಬಾಡಿಯಲ್ಲಿ ಡ್ರಗ್ ಎಷ್ಟು ಅಮೌಂಟ್ ವರೆಗೂ ಸೇಫ್ ಇರುತ್ತೆ ಅಂತ ಚೆಕ್ ಮಾಡ್ತೀವಿ ನಾವು. ಸೇಫ್ಟಿ ಆಫ್ ಡ್ರಗ್. ಇಫ್ therapeutic index is more, safety of drug is more. If therapeutic index is less, safety of the drug is less. Okay, this is clear, student? Toxic concentration is nothing but a lethal dose. Lethal dose means what? The dose which produces toxicity or death in 50% of the population, that is known as LD50. And ED50 means effective concentration. Okay, how much amount of drug required to produce the effective action in the population, that is known as ED50 anta karitu now. Okay, yes. Next, when a drug has low therapeutic index, the drug should be, now already ಹೇಳಿದೀನಿ, if therapeutic index is more, then safety of drug is more. If therapeutic index is less, then safety of drug is less. Okay, drug inspector 2018 ನಲ್ಲಿ ಕೇಳ್ತಕ್ಕಂಥ ಕ್ವಶನ್. ಯೂಸ್ ಮೋಸ್ಟ್ಲಿ orally, use mostly intravenously, considered a potentially toxic substance because it is a less safety. Okay, for this correct answer is consider potentially toxic substances. Okay, if therapeutic index is more, then drug safety is high, safety is increases. Therapeutic index is less, then safety is decreases. Okay, next, the drug concentration between minimum effective concentration and maximum safe concentration. The drug concentration between minimum effective concentration, maximum safe concentration. Here they are giving range. Okay, for effective concentration and safe concentration.
ಓಕೆ. ಸೊ ಎಫೆಕ್ಟಿವ್ ಕಾನ್ಸಂಟ್ರೇಷನ್ ಮತ್ತೆ ಸೇಫ್ ಕಾನ್ಸಂಟ್ರೇಷನ್ಗೆ ಇರ್ತಕ್ಕಂತಹ ಒಂದು ಡಿಫ್ರೆನ್ಸ್. ಓಕೆ. ಸೊ ಇವಾಗ ಎಫೆಕ್ಟಿವ್ ಕಾನ್ಸಂಟ್ರೇಷನ್ ಲೈಕ್ 100 mg ಅಂತ ಅನ್ಕೊಳ್ಳಿ. ಓಕೆ, 100 mg ತಗೊಂಡ್ರೆ ಒಂದು ಡ್ರಗ್ ಆಕ್ಷನ್ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಬಟ್ ಸೇಫ್ ಕಾನ್ಸಂಟ್ರೇಷನ್ ಅಂದ್ರೆ ಎಷ್ಟು ಅಮೌಂಟ್ ವರೆಗೂ ತಗೊಂಡ್ರು ಕೂಡ ನಮ್ಮ ಬಾಡಿಯಲ್ಲಿ ಸೇಫ್ ಆಗಿರುತ್ತೆ ಅಂತ, ಲೈಕ್ 500 mg ಅಂತ ಅನ್ಕೊಳ್ಳಿ. Okay, the difference between this effective concentration and this safe concentration, this is known as what? Therapeutic range anta kariತೀವಿ, or therapeutic window, therapeutic range, or it is also known as therapeutic window. Okay, the range anta bantu andre you have to choose therapeutic range or therapeutic window. Okay, this is the range between effective concentration and safe concentration. ನಮ್ಮ ಬಾಡಿಯಲ್ಲಿ ಇವಾಗ ಒಂದು ಡ್ರಗ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಕಾನ್ಸಂಟ್ರೇಷನ್ ಬೇಕು ಅಂಡ್ ನಮ್ಮ ಬಾಡಿಯಲ್ಲಿ ಆ ಡ್ರಗ್ ಎಷ್ಟು ಕ್ವಾಂಟಿಟಿ ವರೆಗೂ ಸೇಫ್ ಆಗಿರುತ್ತೆ ಅಂತ. ಓಕೆ, ದ ಡಿಫರೆನ್ಸ್ ಇಟ್ ಇಸ್ ನೋನ್ ಆಸ್ ಥೆರಪೆಟಿಕ್ ರೇಂಜ್ ಆರ್ ಥೆರಪೆಟಿಕ್ ವಿಂಡೋ. ಓಕೆ, ಯಾ. ನೆಕ್ಸ್ಟ್, type 1 adverse reaction. Type 1 adverse reaction, this question it is asked in pharmaceutics assistant professor 2021 ನಲ್ಲಿ ಇರತಕ್ಕಂತ ಕ್ವೆಶ್ಚನ್. Type 1 hypersensitivity reaction, it is specifically due to IgE mediated antibody. IgE mediated antibody. Okay, this is the correct answer. Type 1, total 4 types of hypersensitivity reactions are there: type 1, type 2, type 3 and type 4. Type 1 specifically it is due to IgE antibody. Okay, so ಈ IgE first ಏನಾಗುತ್ತೆ, ಡ್ರಗ್ ಮಾಲಿಕ್ಯೂಲ್ ಬಾಡಿಯಲ್ಲಿ ಎಂಟ್ರಿ ಆದಾಗ, ಸೊ ಫಸ್ಟ್ ಏನಾಗುತ್ತೆ, ಇಟ್ ವಿಲ್ ಬಿ ಗೋಸ್ ಅಂಡ್ ಬೈಂಡ್ಸ್ ಟು ದಿ ಓಕೆ, ಸೆಲ್ಸ್ ಬೈಂಡ್ ಆಗುತ್ತೆ. ಸೊ ಸೆಲ್ಸ್ಗೆ ಬೈಂಡ್ ಆಗೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ IgE ಆಂಟಿಬಾಡಿ, ಬಾಡಿನಲ್ಲಿ ಇರ್ತಕ್ಕಂಥ IgE ಆಂಟಿಬಾಡಿ ಆಕ್ಟಿವೇಟ್ ಆಗುತ್ತೆ. ಸೊ ಈ IgE ಆಂಟಿಬಾಡಿ ಏನಾಗುತ್ತೆ, ಮಾಸ್ಟ್ ಸೆಲ್ಸ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಮಾಸ್ಟ್ ಸೆಲ್ಸ್ ಆವಾಗ ಏನಾಗುತ್ತೆ, ಆಕ್ಟಿವೇಟೆಡ್ ಮಾಸ್ಟ್ ಸೆಲ್ ದೇ ರಿಲೀಸಸ್ ಹಿಸ್ಟಮೈನ್. ಓಕೆ, ಹಿಸ್ಟಮೈನ್ ನ ರಿಲೀಸ್ ಮಾಡುತ್ತೆ. ಹಿಸ್ಟಮೈನ್ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಉರ್ಟಿಕ್ಯಾರಿಯಾ, ಈ ರೀತಿ ಅಲರ್ಜೀಸ್ ಎಲ್ಲ ಬಾಡಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಟೈಪ್ 1 ಅಡ್ವರ್ಸ್ ರಿಯಾಕ್ಷನ್. ಟೈಪ್ 1 ಅಡ್ವರ್ಸ್ ರಿಯಾಕ್ಷನ್ ಇಟ್ ಇಸ್ ಡ್ಯೂ ಟು IgE ಆಂಟಿಬಾಡಿ. ಫಸ್ಟ್ ಡ್ರಗ್ ಮಾಲಿಕ್ಯೂಲ್ ಎಂಟ್ರಿ ಆಗುತ್ತೆ, IgE ಆಕ್ಟಿವೇಟ್ ಆಗುತ್ತೆ, ಮಾಸ್ಟ್ ಸೆಲ್ಸ್ ಮೇಲೆ ಅಟ್ಯಾಕ್ ಆಗುತ್ತೆ, ಹಿಸ್ಟಮೈನ್ ರಿಲೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ದಿ ಪ್ರೋಸೆಸ್. ನೆಕ್ಸ್ಟ್, type 4 hypersensitivity mediated reaction. This question it is asked in Drug Inspector 2018. Type 4. Okay, type 4 it is due to specific effector of T cell. Okay, specific effector of T cells. This is not due to any kind of antibodies. Okay, so specifically see, type 1 reaction it is due to IgE antibody, and type 2 it is due to IgG and IgM. Okay, and type 3 it is due to IgG, and type 4 it is due to not antibodies, it is due to T types of cell. Okay, T types of cell. Okay, all starting these three are antibody mediated, means humoral mediated antanu ಕರಿತೀವಿ ನಾವು, humoral mediated. But this fourth type of adverse reaction it is a cell mediated adverse reaction. Okay, so this is clear, student? Yes, this is most important one. Okay, so what we discussed, total 27 questions. Okay, so all these 27 questions are previously asked Karnataka different pharmacist, drug inspector and government analyst questions. Okay, so ಇನ್ನು ಟಾಪಿಕ್ ವೈಸ್ ನಿಮಗೆ ಇನ್ಮೇಲಿಂದ ಕೊಡ್ತಾ ಹೋಗಿರ್ತೀನಿ. ಸೊ ಪ್ರತಿಯೊಬ್ರು ನೋಡ್ಕೊಳ್ಳಿ. ಓಕೆ, ಸೊ ಇವಾಗೆಲ್ಲ ಜಾಬ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬರೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಏನೇ ಡೌಟ್ ಇರಲಿ, ನಮ್ಮ KPC ಕ್ಲಾಸಸ್ ನಿಮ್ಮ ಜೊತೆ ಸದಾ ಇರುತ್ತೆ. ಓಕೆ, ಸೊ ನಾವು ಫಾರ್ಮಸಿಸ್ಟ್ ಕೋರ್ಸ್ ಕೂಡ ಲಾಂಚ್ ಮಾಡಿದ್ದೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, join our course. Okay, so if you have any doubts, please give your any doubts in comment box. Okay, thank you so much.